ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ. ಇವತ್ತು ನಾನು ಯಾವ ವಿಚಾರವಾಗಿ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಿಮ್ಮ ಸುತ್ತ ಎಂಥ ಜನಗಳಿದ್ದಾರೆ ಅಂತ ಹೇಳಿ. ಬಹುಶಃ ನಿಮಗೆ ಕನ್ಫ್ಯೂಷನ್ ಆಗ್ತಾ ಇರಬಹುದು, ಇವರು ನನ್ನ ಶತ್ರುಗಳ ಅಥವಾ ಮಿತ್ರರ, ನನ್ನ ಏಳಿಗೆನ ಬಯಸ್ತಾ ಇದ್ದಾರಾ, ಅಥವಾ ನಾನು ಯೋಚನೆ ಮಾಡ್ತಿರುವಂಥದ್ದು ತಪ್ಪಾ? ಸಾಕಷ್ಟು ಕನ್ಫ್ಯೂಷನಲ್ಲಿರ್ತೀರಿ. ನಿಮ್ಮ ಸುತ್ತ ಎಂತಹ ಜನಗಳಿದ್ದಾರೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಕೆಲವೊಂದು ವ್ಯಕ್ತಿಗಳನ್ನು ಬಹಳಷ್ಟು ನಂಬುವಂಥದ್ದು, ಬಟ್ ಆದರೆ ಅದ್ರ ವಿಚಾರವಾಗಿ ಅಂಥ ವ್ಯಕ್ತಿಗಳ ವಿಚಾರವಾಗಿ ನಿಮಗೆ ಕ್ಲಾರಿಫಿಕೇಷನ್ ಇರೋದಿಲ್ಲ. ಹಾಗೆ ಯಾವ ವಿಚಾರವಾಗಿ ಎಚ್ಚರಿಕೆಯಿಂದ ಇರಬೇಕು ಅನ್ನುವಂತಹ ಸೂಚನೆಗಳು ಕೊಡ್ತಾ ಇದೆ. ನಿಮ್ಮ ಸುತ್ತ ಎಂತಹ ಜನಗಳಿದ್ದಾರೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಎಂದಿನಂತೆ ನಿಮ್ಮ ಮುಂದೆ 3 ಕಾರ್ಡ್ಗಳನ್ನ ಇಟ್ಟಿದ್ದೀನಿ. 3 ಕಾರ್ಡ್ಗಳ ಮೇಲೆ 3 ಸ್ಟೋನ್ಗಳನ್ನ ಇಟ್ಟಿದ್ದೀನಿ. ಯಾವ ಸ್ಟೋನ್ ಇರುವಂತಹ ಕಾರ್ಡ್, ಯಾವ ಕಾರ್ಡ್ ಇರುವಂತಹ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ತಿರ ರೆಸೊನೇಟ್ ಆಗುತ್ತಲ್ಲ, ಆ ಒಂದು ಕಾರ್ಡ್ನ ನೀವು ನಂಬುವಂತಹ ದೇವರ ಹೆಸರನ್ನ 3 ಬಾರಿ ಹೇಳ್ಕೊಂಡು ಈ ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಈ ಕಾರ್ಡ್ ಯಾವ ಕಾರ್ಡ್, ಯಾವ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ತಿರ ರೆಸೊನೇಟ್ ಆಗುತ್ತೆ, ಪ್ರಕೃತಿ ಯಾವ ಸಂದೇಶ ಕೊಡ್ತಾ ಇದೆ, ನಿಮ್ಮ ಸುತ್ತ ಎಂತಹ ಜನಗಳಿದ್ದಾರೆ, ಎಂತಹ ವ್ಯಕ್ತಿಗಳಿದ್ದಾರೆ, ಯಾವ ವ್ಯಕ್ತಿಗಳಿಂದ ನೀವು ಒಂದಷ್ಟು ಎಚ್ಚರಿಕೆಯಿಂದ ಇರಬೇಕು, ಎಂತಹ ವ್ಯಕ್ತಿಗಳಿಂದ ನೀವು ಒಂದಷ್ಟು ದೂರ ಇಡಬೇಕು, ನಿಮಗೆ ಸೂಚನೆಗಳು ಯಾವ ರೀತಿ ಕೊಡ್ತಾ ಇದೆ, ಅಂಥವರಿಂದ ನಿಮಗೆ ಏನಾದರೂ ಡಿಸ್ಟರ್ಬೆನ್ಸ್ ಆಗುವಂತಹ ಸಾಧ್ಯತೆ ಇದೆಯಾ, ನಿಮ್ಮ ಸುತ್ತ ಇರುವಂತಹ ಜನಗಳು ನಿಮ್ಮ ಏಳಿಗೆಯನ್ನು ಬಯಸೋರಾ, ಅಥವಾ ನೀವು ಅವರನ್ನು ಮಿಸ್ಟೇಕ್ಸ್ ಮಾಡ್ಕೊಂಡಿದ್ದೀರಾ ಅನ್ನೋ ವಿಚಾರವಾಗಿ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಈ ರೀಡಿಂಗ್ ಇಷ್ಟ ಆಗುತ್ತೆ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ಯಾರಿಗೆಲ್ಲ ಯೂಸ್ ಆಗುತ್ತೆ ಅನ್ನೋರಿಗೆ ದಯವಿಟ್ಟು ಶೇರ್ ಮಾಡಿ ಅಂತ ಹೇಳ್ತಾ, ಯಾರೆಲ್ಲ ಮೊದಲನೇ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ನಿಮ್ಮ ಸುತ್ತ ಎಂಥ ಜನಗಳಿದ್ದಾರೆ, ಅಥವಾ ನಿಮ್ಗೆ ಏಳಿಗೆ ಬಯಸೋರಿದ್ದಾರಾ, ನಿಮ್ಮ ಯಶಸ್ಸಿನ ಹತ್ತಕ್ಕೆ ತಗೊಂಡು ಹೋಗುವಂತಹ ಜನಗಳಿದ್ದಾರಾ, ಎಲ್ಲ ವಿಚಾರವಾಗಿ ಇವತ್ತಿನ ರೀಡಿಂಗಲ್ಲಿ ನೋಡೋಣ. ಯಾರೆಲ್ಲ ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಯಾರೆಲ್ಲ ಮೊದಲನೆಯ ಕಾರ್ಡ್, ಈ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ನಿಮ್ಮ ಸುತ್ತ ಎಂತಹ ಜನಗಳಿದ್ದಾರೆ, ಯಾವ ವಿಚಾರವಾಗಿ ಅಂತಹ ಜನಗಳನ್ನು ನೀವು ನಂಬಬೇಕಾ ನಂಬಾರ್ದಾ? ಸಾಕಷ್ಟು ದಿನಗಳಿಂದ ನಿಮಗೊಂದಷ್ಟು ಗೊಂದಲಗಳಿರುತ್ತೆ. ನಮ್ಮ ಸುತ್ತ ಎಂಥ ಜನಗಳಿದ್ದಾರೆ, ಅಥವಾ ನಾವು ನೋಡ್ತಿರುವಂಥ ಜನಗಳು ತಪ್ಪಾ, ಅಥವಾ ನಾವು ಅಂಥವರಿಂದ ನಾವು ಯಾವ ರೀತಿ ಇರಬೇಕು, ಯಾವ ಮುನ್ಸೂಚನೆಗಳು ಪ್ರಕೃತಿಯಿಂದನೇ ನಿಮಗೆ ಕೊಡ್ತಾ ಇದೆ. ಕ್ವೀನ್ ಆಫ್ ಸ್ವಾರ್ಡ್ಸ್ ಬಂದಿದೆ, ದಿ ವೀಲ್ ಬಂದಿದೆ, 4 ಆಫ್ ವಾಂಡ್ಸ್ ಬಂದಿದೆ, ಓಕೆ 5 ಆಫ್ ವಾಂಡ್ಸ್ ಬಂದಿದೆ, 10 ಆಫ್ ಸ್ವಾರ್ಡ್ಸ್ ಬಂದಿದೆ, ಲವರ್ಸ್ ಕಾರ್ಡ್ ಬಂದಿದೆ, ಟೆಂಪರೆನ್ಸ್ ಬಂದಿದೆ. ಓಕೆ, ನಾನು ಈ ಎಲ್ಲ ವಿಚಾರವಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಕ್ವೀನ್ ಆಫ್ ಸ್ವಾರ್ಡ್ಸ್ ಬಂದಿದೆ. ಇಲ್ಲಿ ನಿಮ್ಮ ಸುತ್ತ ಇರುವಂತಹ ಜನಗಳು ನಿಮ್ಮೊಟ್ಟಿಗೆ ಮಾತನಾಡ್ತಿರ್ತಾರೆ, ಬಟ್ ಆದರೆ ಇಲ್ಲಿ ಈಗೋ ಅಂದರೆ ಇಲ್ಲಿ ನೀವೇನಾದರೂ ನಿಮಗೆ ತಿಳಿದಂಥದ್ದು ಹೇಳುವಂಥದ್ದು, ಅಥವಾ ನಿಮ್ಮ ಎಕ್ಸ್ಪೀರಿಯನ್ಸ್ಗಳನ್ನು ಶೇರ್ ಮಾಡ್ಕೊಳ್ಳುವಂಥದ್ದು ಮಾಡಿದಾಗ ಅವ್ರಿಗೆ ಹೇಗೆ ಅನ್ನಿಸ್ತಾ ಇರುತ್ತೆ ಅಂತ ಹೇಳಿದ್ರೆ, ಅಂದರೆ ನನ್ನಕ್ಕಿಂತ ನೀವೆಲ್ಲೋ ಒಂದು ಪಟ್ಟು ಹೆಚ್ಚಾಗಿದ್ದೀರಿ ಅನ್ನೋ. ಹೌದು, ನಿಮ್ಮ ಐಡಿಯಾಸ್ಗಳು, ನಿಮ್ಮ ಎಕ್ಸ್ಪೀರಿಯನ್ಸ್ಗಳಾಗಿರ್ಬೋದು, ಅಥವಾ ನಿಮ್ಮ ಐಡಿಯಾಸ್ಗಳಾಗಿರ್ಬೋದು ಒಂದಷ್ಟು ಜೀನಿಯಸ್ ಆಗಿರುತ್ತೆ, ಬುದ್ಧಿವಂತಿಕೆಯಿಂದ ಇರುತ್ತೆ. ಅದನ್ನು ನೀವು ಕಮ್ಯುನಿಕೇಟ್ ಮಾಡೋಕ್ಕೆ ಹೋದಾಗ, ಅಥವಾ ಈ ರೀತಿ ಇರಬೇಡ ಈ ರೀತಿ ಇರು ಅಂತ ಹೇಳುವಾಗ, ಕೆಲವೊಂದು ವ್ಯಕ್ತಿಗಳಿಗೆ ನೀವೊಂದು ಒಳ್ಳೆಯ ಬುದ್ಧಿವಂತರು ಅನ್ನುವ ರೀತಿಯಲ್ಲಿ ನಿಮ್ಮ ಸುತ್ತ ಇರುವಂತಹ ಜನಗಳು ನೋಡ್ತಾ ಇದ್ದಾರೆ. ಅವ್ರಿಗೆ ಗೊತ್ತಿದೆ ನೀವು ಯಾವ ರೀತಿ ನಿಮ್ಮ ಐಡಿಯಾಸ್ ಆಗಿರ್ಬೋದು, ನಿಮ್ಮ ಬುದ್ಧಿವಂತಿಕೆ ಆಗಿರ್ಬೋದು, ನಿಮ್ಮ ಯೋಚನೆಗಳಾಗಿರ್ಬೋದು, ಅಥವಾ ನೀವು ಅವರಿಗೆ ಒಳ್ಳೆಯ ಮಾರ್ಗಕ್ಕೆ ತಗೊಂಡು ಹೋಗುವಂಥದ್ದಾಗಿರ್ಬೋದು, ಒಳ್ಳೆಯದನ್ನೇ ಬಯಸ್ತಾ ಇರುವಂಥದ್ದಾಗಿರ್ಬೋದು, ಅಂಥ ವ್ಯಕ್ತಿಗಳಿಗೆ ಗೊತ್ತಿದೆ. ಇಲ್ಲಿ ವೀಲ್ ಆಫ್ ಫಾರ್ಚೂನ್ ಬಂದಿರೋದ್ರಿಂದ ಒಂದಷ್ಟು ಈ ಎಲ್ಲ ರೀತಿಯಲ್ಲಿ ನಿಮ್ಮ ಸುತ್ತ ಇರುವಂತಹ ಜನಗಳನ್ನು ನೀವು ಬಹಳಷ್ಟು ಚೆನ್ನಾಗಿ ರೀಡ್ ಮಾಡಿದ್ದೀರಿ ಅಂತೇಳಿ ಗೊತ್ತಾಗ್ತಾ ಇದೆ. ಇಂಥ ವ್ಯಕ್ತಿಗಳು ಏನು ಅಂತ ಹೇಳಿದ್ರೆ, ನೀವು ನಗ್ತಾ ಇರುವ ಟೈಮ್ನಲ್ಲಿ, ನೀವು ನಗುವಂತಹ ಟೈಮ್ ಆಗಿರ್ಬೋದು, ಅಥವಾ ನಿಮ್ಮ ಮನೆಗಳಲ್ಲಿ ಕಾರ್ಯಗಳಾಗಿರ್ಬೋದು, ಅಥವಾ ನೀವು ತುಂಬ ಪಾಸಿಟಿವ್ ಆಗಿದ್ದಾಗ ನಿಮ್ಮೊಟ್ಟಿಗೆ ಖುಷಿಯಿಂದ ಇರ್ತಾರೆ. ನಿಮ್ಮ ಸಂತೋಷಕ್ಕೆ ಜಾಯಿನ್ ಆಗುವಂಥವ್ರು, ನಿಮ್ಮ ಯಾವುದೇ ದುಃಖಗಳಿಗೆ ಜಾಯಿನ್ ಆಗುವಂಥವ್ರಲ್ಲ.
ನೀವೇನಾದರೂ ಸೋಲ್ತಾ ಇದ್ದೀರಾ ಅಂತ ಗೊತ್ತಾದರೆ, ಅಥವಾ ನೀವೇನಾದರೂ ದುಃಖದಲ್ಲಿದ್ದೀರಿ, ಅಥವಾ ನಿಮ್ಮ ಮನೆಗಳಲ್ಲಿ ಏನಾದರೂ ಆಗ್ತಾ ಇದೆ ಅಂತ ಗೊತ್ತಾದರೆ 5 ಆಫ್ ವಾಂಡ್ಸ್ ಅದನ್ನು ಎಂಟರ್ಟೈನ್ ಮಾಡ್ತಾರೆ. ಹಾಗೆ ನಿಮಗೆ ಒಂದಷ್ಟು ಗೊಂದಲ ಆಗುವ ರೀತಿಯಲ್ಲಿ ಇಂಥ ವ್ಯಕ್ತಿಗಳು ನಡ್ಕೊಳ್ತಾರೆ. ನಾ ಹೇಳ್ದೆ ಅಲ್ಲ, ನಿಮ್ಮಿಂದ ಏನಾದರೂ ಆಗತ್ತೆ, ಅಥವಾ ನೀವೇನಾದರೂ ಅಂಥ ವ್ಯಕ್ತಿಗಳಿಗೆ ಸಹಾಯ ಮಾಡ್ತಿದ್ದೀರಿ, ನಿಮ್ಮ ಕೈಯಿಂದ ಅಂತಹ ವ್ಯಕ್ತಿಗಳಿಗೆ ಯಶಸ್ಸು ಅನ್ನೋದೇನಾದರೂ ಸಿಗತ್ತೆ, ಅಥವಾ ಈ ರೀತಿ ಒಳ್ಳೆಯ ಕೆಲಸ ಹೇಳುವಂಥದ್ದು, ಅಥವಾ ಒಳ್ಳೆಯ ಮಾರ್ಗದರ್ಶನ ತೋರಿಸುವಂಥದ್ದು, ಇಂಥದ್ದನ್ನೆಲ್ಲ ನಿಮ್ಮಿಂದ ಬಳಸ್ಕೊಳ್ಳುವಂತಹ ಜನಗಳು ಇರೋದು. ನಿಮ್ಮ ದುಃಖದಲ್ಲಿ ಪಾಲುದಾರರಾಗುವಂತಹ ಯಾವುದೇ ಫ್ರೆಂಡ್ ಸರ್ಕಲ್ ಇಲ್ಲ, ಯಾವುದೇ ವ್ಯಕ್ತಿಗಳಿಲ್ಲ ಅಲ್ಲಿ ನಿಮ್ಮ ಸುತ್ತ. ಓಕೆ, ನಾನು ಫ್ರೆಂಡ್ ಸರ್ಕಲ್ ಅಂದ ಕೂಡಲೇ ಎಲ್ಲರಿಗೂ ಹೇಳ್ತಾ ಇಲ್ಲ, ಕೆಲವೊಂದು ನಿಮ್ಮ ಸುತ್ತ ಇರುವಂತಹ ಜನಗಳಲ್ಲಿ ಇಂಥವ್ರು ಇದ್ದಾರೆ. ಇಲ್ಲಿ 5 ಆಫ್ ವಾಂಡ್ಸ್ ಬಂದಿರೋದ್ರಿಂದ ನಿಮಗೆ ನಿಮ್ಮ ಸುತ್ತ ಇರುವಂತಹ ಜನಗಳು ಯಾವ ರೀತಿ ಅಂತ ಹೇಳಿದ್ರೆ, ನಿಮ್ಮ ಲೈಫಲ್ಲಿ ಆ ದುಃಖಗಳನ್ನು ಮರೆಸುವಂಥವ್ರು ಯಾರೂ ಇಲ್ಲ. ಆ ದುಃಖಗಳನ್ನು ಮತ್ತೆ ವಾಪಸ್ ಅದನ್ನು ತಿರ್ಗಾ ಮುರ್ಗಾ ಅದನ್ನೇ ಮಾತಾಡಿ ಇನ್ನೂ ನೋವು ಕೊಡೋರೇ ಇರೋದು. ಇಲ್ಲಿ ಕೆಲವೊಂದು ವ್ಯಕ್ತಿಗಳು ನಿಮ್ಮ ಸುತ್ತ ಇರುವಂತಹ ಜನಗಳು ಏನಿದಾರಲ್ಲ, ಕಾಲು ಕೆರ್ಕೊಂಡು ಜಗಳಕ್ಕೆ ಬರುವಂಥದ್ದು, ಅಥವಾ ನಿಮಗೆ ಮಾನಸಿಕವಾಗಿ ಕುಗ್ಗಿಸುವಂಥದ್ದು, ಈ ರೀತಿ ಎಲ್ಲ ಮಾಡ್ತಾ ಇರ್ತಾರೆ. ಹೇಳಿದ್ವಲ್ಲ, ಇಲ್ಲಿ ನಿಮ್ಮಿಂದ ಏನಾದರೂ ಆಗತ್ತೆ ಅಂದುವಾಗ ಮಾತ್ರ ಬಣ್ಣವಾಗಿ ಮಾತನಾಡುವಂಥದ್ದು, ಅಥವಾ ನಿಮ್ಮನ್ನು ಅವರು ತುಂಬ ಚೆನ್ನಾಗಿ ರೀಡ್ ಮಾಡಿದ್ದಾರೆ, ಅಗೇನ್ ಅವ್ರಿಗೆ ಗೊತ್ತಿದೆ ನೀವು ಬಹಳಷ್ಟು ಬುದ್ಧಿವಂತರಿದ್ದೀರಿ, ಅಥವಾ ಯಾವುದಾದ್ರೂ ಒಂದು ದಾರಿ ತೋರಿಸಿದ ತಕ್ಷಣವೇ ಯಶಸ್ಸಿಗೆ ಹೋಗಿಬಿಡ್ತೀರಿ ಅನ್ನೋದು ಗೊತ್ತಿದೆ. ಆದಷ್ಟು ನಿಮ್ಮ ಯಶಸ್ಸನ್ನು ಬಯಸುವವರು ಯಾರೂ ಇಲ್ಲ. ನೀವು ಯಶಸ್ವಿ ಆದಾಗ ನಿಮ್ಮ ಜೊತೆಗೆ ಬರುವಂತಹ ಜನಗಳೇ ಇರೋದಿಲ್ಲಿ. ಇಲ್ಲಿ 5 ಆಫ್ ವಾಂಡ್ಸ್ ಬಂದಿರೋದ್ರಿಂದ ನೀವು ಸುಮ್ಮನೆ ಇದ್ರೂ ಕೂಡ ಕಾಲು ಕೆರ್ಕೊಂಡು ಜಗಳಕ್ಕೆ ಬರುವಂತಹದ್ದು, ಅಥವಾ ನಿಮಗೆ ದುಃಖ ಆದಾಗ ಇನ್ನೂ ದುಃಖ ಪಡಿಸುವಂಥವ್ರೆ ಇಲ್ಲಿ ನಿಮ್ಮ ಸುತ್ತ ಕಾಣಿಸ್ತಾ ಇದ್ದಾರೆ. ಸೊ ಇಲ್ಲಿ 10 ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಇಂಥ ವ್ಯಕ್ತಿಗಳಿಂದ ಬಹಳಷ್ಟು ಮಾನಸಿಕವಾಗಿ ನೊಂದು ಬಿಟ್ಟಿದ್ದೀರಿ, ನೀವು ಕುಗ್ಗು ಹೋಗಿದ್ದೀರಿ ಅಂತಲೂ ತೋರಿಸ್ತಾ ಇದೆ. ಇಲ್ಲಿ ನಿಮ್ಮ ಮನಸ್ಸಿಗೆ ಎಷ್ಟರ ಮಟ್ಟಿಗೆ ನೋವು ಕೊಡಬೇಕು, ಇಂತಹ ಸುತ್ತ ಇರುವಂತಹ ಜನಗಳು ಎಲ್ಲ ವಿಚಾರವಾಗಿ ನೀವು ಅರ್ಥಕೊಂಡಾಗಿದೆ, ಹಾಗೆ ಅಂಥವರಿಂದ ನೀವು ಎಲ್ಲ ರೀತಿಯಲ್ಲೂ ನೋವು ತಿಂದಾಗಿದೆ. ಅಂಥ ವ್ಯಕ್ತಿಗಳು ಯಾರು ಏನು ಅನ್ನೋದು ನಿಮಗೆ ತಿಳಿದಿದೆ. ಇಂಥ ವ್ಯಕ್ತಿಗಳಿಂದ ನಿಮ್ಮ ಆರೋಗ್ಯಗಳನ್ನು ಹಾಳು ಮಾಡ್ಕೊಳ್ತೀರಿ, ಅಥವಾ ನೀವು ಮುಂದೆ ಹೋಗೋದಕ್ಕೆ ನಿಮ್ಮ ಲೈಫಲ್ಲಿ ಯಾವುದೋ ಒಂದು ರೀತಿಯಾದಂತಹ ಮುಂದೆ ಹೋಗೋದಕ್ಕೂ ಕೂಡ ಇಂಥ ವ್ಯಕ್ತಿಗಳು ಬಿಡೋದು ಇಲ್ಲ. ಇಂಥ ವ್ಯಕ್ತಿಗಳು ಕೊಡುವಂತಹ ಟಾಂಟ್ ಆಗಿರ್ಬೋದು, ಮಾತುಗಳಾಗಿರ್ಬಹುದು, ಗಾಸಿಪ್ಗಳಾಗಿರ್ಬೋದು, ಅದು ನಿಮಗೆ ಮಾನಸಿಕವಾಗಿ ಕುಗ್ಗುತ್ತಾ ಇರುತ್ತೆ. ನಿಮ್ಮನ್ನು ಕುಗ್ಗಿಸೋಕೆ ಅಂತಲೇ ಇಂಥ ಕೆಲವು ವ್ಯಕ್ತಿಗಳು ಹುಟ್ಕೊಂಡಿರ್ತಾರಲ್ಲಿ. ಯಾಕೆ ಅಂತ ಹೇಳಿದ್ರೆ, ನೀವು ಅವ್ರಿಗೆ ಗೊತ್ತಿದೆ, ನಿಮ್ಮ ಏಳಿಗೆ ಬಗ್ಗೆ ಗೊತ್ತಿದೆ, ಅಥವಾ ನಿಮ್ಮ ಜಾಣತನದ ಬಗ್ಗೆ ಗೊತ್ತಿದೆ, ಹಾಗೆ ನೀವು ಯಾವುದೇ ಒಂದು ಸಂದರ್ಭನ ಬೇಗ ಡೀಲ್ ಮಾಡ್ತೀರಿ ಅನ್ನೋದು ಗೊತ್ತಾಗಿದೆ, ಎಲ್ಲನೂ ಗೊತ್ತಾಗಿದೆ. ಹಾಗೆ ಇಲ್ಲಿ ಕೆಲವೊಂದು ಸಂದರ್ಭ ಏನಾಗಿದೆ ಅಂತ ಹೇಳಿದ್ರೆ, ನಿಮ್ಮ ಮನೆಯಲ್ಲಿ ಇತ್ತೀಚೆಗೆ ಯಾವುದೋ ಒಂದು ಫಂಕ್ಷನ್ನೋ ಏನೋ ಆಗಿದೆ. ಅಂಥ ಸಂದರ್ಭದಲ್ಲಿ ಬಹಳಷ್ಟು ಜನಗಳು ನಿಮ್ಮ ಬೆನ್ನ ಹಿಂದೆ, ಅಂದರೆ ನೀವು ತುಂಬ ಚೆನ್ನಾಗಿ ಕಂಡಂಥದ್ದಾಗಿರ್ಬೋದು, ಅಥವಾ ನೀವು ಇರುವ ರೀತಿ ಲೈಫ್ ಸ್ಟೈಲ್ ಆಗಿರ್ಬೋದು, ಅಥವಾ ನೀವು ಯಾವುದೇ ತುಪ್ಪದಲ್ಲಿ ಕೈ ತೊಳ್ಸಿದ್ರೂ ಕೂಡ ಇಂಥ ವ್ಯಕ್ತಿಗಳು ಮತ್ತೆ ಅಗೇನ್ ನಿಮ್ಮ ಬೆನ್ನ ಹಿಂದೆ ಹೋಗಿ ನಿಮಗೆ ಚುಚ್ಚು ಮಾತುಗಳಿಂದ ಮಾತನಾಡ್ಕೊಂಡಿರೋದು, ಅಥವಾ ನಿಮ್ಮ ಬಗ್ಗೆ ನೆಗೆಟಿವ್ ಆಗಿ ಮಾತನಾಡ್ಕೊಂಡಿರೋದು, ಇದೇ ಥರನೇ ಆಗ್ತಾ ಇದೆ. ಇಲ್ಲಿ ವೀಲ್ ಆಫ್ ಫಾರ್ಚೂನ್ ಬಂದಿರೋದ್ರಿಂದ ನಿಮ್ಮ ಟೈಮ್ ಚೆನ್ನಾಗಿದೆ, ನಿಮ್ಮ ಯೋಗ ಚೆನ್ನಾಗಿದೆ, ನಿಮ್ಮ ಲೈಫ್ ಚೆನ್ನಾಗಿದೆ. ಈ ಹಿಂದೆ ಪಟ್ಟಂತಹ ಕಷ್ಟ ಈಗ ಮುಂದೆ ಹೋಗ್ತಾ ಇರುವಂಥದ್ದು ತುಂಬ ಜಾಣತನದಿಂದ ಮುಂದಕ್ಕೆ ಹೋಗ್ತಾ ಇದ್ದೀರಿ. ಬಟ್ ಆದರೆ ಸಹಿಸೋದಕ್ಕಾಗ್ತಾ ಇಲ್ಲ. ನಿಮ್ಮ ಜೊತೆಗೆ ಇರ್ತಾರೆ, ನೀವು ಕರೆದ್ರೆ ಬರ್ತಾರೆ, ಮಾತಾಡ್ತಾರೆ, ಎಲ್ಲನೂ ಮಾಡ್ತಾರೆ. ಬಟ್ ಆದರೆ ನಿಮ್ಮ ಬಗ್ಗೆ ಕೀಳಾಗಿ ಕೆಟ್ಟದಾಗಿ ಮಾತಾಡೋದು, ಗೋಸಿಪ್ಗಳನ್ನ ಮಾಡೋದು. ಇಲ್ಲಿ 10 ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಇಂಥ ವಿಚಾರದಲ್ಲಿ ಈಗ ನಾವು ಒಂದು ಗಾದೆನ ಹೇಳ್ತಾರೆ, ಬೀದಿಯಲ್ಲಿ ಹೋಗುವಂತಹ ಮಾರಿನ ಮನೆ ಕರೆದು ಏನೋ ಆಗಿತ್ತಂತೆ, ಆ ರೀತಿ ಮನೆ ಕರೆದಂತ ಆಯ್ತಂತೆ ಅಂತ ಹೇಳ್ತಾರಲ್ಲ, ಅದೇ ರೀತಿಯಲ್ಲೇ ನೀವು ಇಂಥ ವ್ಯಕ್ತಿಗಳನ್ನು ನಿಮ್ಮ ಲೈಫು ಆಗಿರ್ಬೋದು, ನಿಮ್ಮ ಲೈಫ್ ಸ್ಟೈಲ್ ಆಗಿರಬಹುದು, ಹೀಗಿದೆ ಅಂತ ತೋರಿಸ್ಕೊಂಡಿದ್ದ ತಕ್ಷಣವೇ ನಿಮ್ಮನ್ನು ಯಾವ ರೀತಿ ಬೇಕಾದರೂ ಇಂಥ ವ್ಯಕ್ತಿಗಳು ಮಾನಸಿಕವಾಗಿ ಕುಗ್ಗಿಸೋದಕ್ಕೆ ಹೋಗ್ತಾರೆ. ಇದರಿಂದ ನೀವು ಒಂದಷ್ಟು ದಿನಗಳ ಕಾಲ ಯಾವ ದಾರಿಗೆ ಹೋಗಬೇಕು, ಅಥವಾ ನೀವೇನು ಯೋಚನೆ ಮಾಡಿದ್ರಲ್ಲ, ಮುಂದೆ ನಾನು ನನ್ನ ಲೈಫಲ್ಲಿ ಯಾವ ರೀತಿ ಇರಬೇಕು ಅನ್ನೋ ಥಿಂಕ್ ಮಾಡಿದ್ರಲ್ಲ, ಅದೇ ಒಂದೊಂದು ಸಲ ಮರ್ತು ಹೋಗುವ ರೀತಿಯಲ್ಲಿ ಆಗುವಂಥದ್ದು. ಹಾಗೆ ಯಾವುದೋ ಒಂದೇ ಒಂದು ವಿಚಾರನ ಲ್ಯಾಗ್ ಮಾಡಿಕೊಂಡು
ಅಥವಾ ದೃಷ್ಟಿಯಾದಂತೆ ಒಂದೇ ಕಡೆ ಮಲಗೋದು, ಅಥವಾ ಪದೇ ಪದೇ ಯಾವುದೋ ಒಂದು ನಿಮಗೆ ನೋವು ಕೊಟ್ಟಂತಹ ವಿಚಾರಗಳನ್ನು ನೆನಪು ಮಾಡ್ಕೊಳ್ಳುವಂಥದ್ದು, ದೃಷ್ಟಿ ಆದಂತೆ ಇದೆ ಇದು. ಕೆಲವೊಂದು ವ್ಯಕ್ತಿಗಳ ಕಣ್ಣುಗಳು ನಿಮ್ಮ ಬಗ್ಗೆ ಮಾತಾಡುವಂತಹ ನೆಗೆಟಿವ್. ನಾನು ಅದಕ್ಕೆ ಹೇಳೋದು, ಯಾವಾಗಲೂ ಕೂಡ ಬ್ಲ್ಯಾಕ್ ಟರ್ಮಲಿನ ಧರಿಸಿ ಇಂಥ ವ್ಯಕ್ತಿ ಜಲಸಿ ಪಡೋ ವ್ಯಕ್ತಿಗಳು ಇದ್ದೇ ಇರ್ತಾರೆ. ಸೊ ನೀವು ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳಿ. ಬ್ಲ್ಯಾಕ್ ಟರ್ಮಲಿನ ಧರಿಸ್ಕೊಳ್ಳುವಂಥದ್ದಾಗಿರ್ಬೋದು, ಅಥವಾ ಸುಲೇಮಾನಿ ಹಕೀಕ್. ಇದೇನಾಗುತ್ತೆ, ನಿಮಗೆ ಏನಾದರೂ ನೆಗೆಟಿವ್ ಎನರ್ಜಿನ ಮಾಡಿದ್ದಾರೆ ಅಂತ ಅಂದಾಗ ಅವ್ರು ಮಾಡಿದ್ದು ಅವ್ರಿಗೆ ಹೋಗುತ್ತೆ. ಸೊ ಸುಲೇಮಾನಿ ಹಕೀಕ್ ಹಾಕ್ಕೊಳ್ಳುವಂಥದ್ದು, ಇದರ ಜೊತೆಗೆ ಟೈಗರ್ ಐ ಮಿಕ್ಸ್ ಮಾಡುವಂಥದ್ದು. ಯಾಕೆಂದರೆ ನೀವು ಇಂಥ ವ್ಯಕ್ತಿಗಳಿಂದ ಅವ್ರು ನೋಡಿದ ಕೂಡಲೇ ಭಯ ಶುರುವಾಗುವಂಥದ್ದು, ಅಥವಾ ನೀವು ನಾಳೆ ಬೆಳಿಗ್ಗೆ ಎದ್ದು ಆ್ಯಕ್ಟಿವ್ ಆಗಿರೋದಕ್ಕಾಗೋದಿಲ್ಲ. ಆರೋಗ್ಯ ಸರಿ ಇದ್ರೂ ಕೂಡ ಏನೋ ಒಂದು ರೀತಿ ಆರೋಗ್ಯ ಸರಿ ಇಲ್ಲದೆ ಇರುವಂತಹ ರೀತಿಯಲ್ಲಿ ಮಾಡ್ತಾರೆ. ಇಲ್ಲಿ ಲವರ್ಸ್ ಕಾರ್ಡ್ ಬಂದಿರೋದ್ರಿಂದ ನಿಮ್ಮ ಫ್ಯಾಮಿಲಿ ಲೈಫ್ ಕೂಡ ತುಂಬಾ ಚೆನ್ನಾಗಿದೆ. ಅದನ್ನು ಕೂಡ ಸಹಿಸಲಾರದಂತಹ ಜನಗಳು ಕೆಲವೊಂದಷ್ಟು ದಿನಗಳ ಕಾಲ ಆಗಿರ್ಬೋದು, ಅಥವಾ ಇಂಥ ವ್ಯಕ್ತಿಗಳಿಗೆ ನಿಮಗೆ ಗೊತ್ತಿರುತ್ತೆ ಇಂಥ ವ್ಯಕ್ತಿಗಳು ಯಾರು ಅಂತ ಹೇಳಿ. ಯಾಕೆಂದರೆ ಇಲ್ಲಿ ಕ್ವೀನ್ ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ನಿಮ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ ಇಂಥ ವ್ಯಕ್ತಿಗಳು ಯಾರು ಅಂತ ಹೇಳಿ. ಸೊ ಅಂಥ ವ್ಯಕ್ತಿಗಳ ಮುಂದೆ ನಮ್ಮ ಲೈಫ್ ಹೀಗೆ ಇದೆ ಅಂತ ಎಂಟರ್ಟೈನ್ ಮಾಡುವಂತಹ ಅವಶ್ಯಕತೆಗಳು ನಿಮಗಿಲ್ಲ. ಟೆಂಪರೆನ್ಸ್ ಬಂದಿರೋದ್ರಿಂದ ತಾಳ್ಮೆಯಿಂದ ವೇಟ್ ಮಾಡಿ. ನಿಮಗೆ ಒಂದಷ್ಟು ತಾಳ್ಮೆಯಿಂದ ಇರಿ. ಎಲ್ಲನೂ ಕೂಡ ನೀವು ಏನೇನು ಅಂದ್ಕೊಂಡಿದ್ರಿ ಆ ಯಶಸ್ಸಿನ ಹತ್ತಕ್ಕೆ ಅಥವಾ ಏಳಿಗೆ ಹತ್ತಕ್ಕೆ ನೀವು ಹೋಗ್ತೀರಿ. ಇಂಥ ವ್ಯಕ್ತಿಗಳಿದ್ದಾರೆ ಅಂದ ಕೂಡಲೇ ನಿಮಗೆ ಕಾಲು ಕೆರ್ಕೊಂಡು ಜಗಳ ಬರುವಂಥದ್ದು, ಅಥವಾ ನಿಮಗೆ ಬೇಡದ ವಿಚಾರಗಳನ್ನು ತಲೆಗೆ ತುಂಬುವಂಥದ್ದು, ಅಲ್ಲಿಂದ ಇಲ್ಲಿಗೆ ಮಾತನಾಡುವಂಥದ್ದು, ಇಲ್ಲಿಂದ ಅಲ್ಲಿಗೆ ಮಾತನಾಡುವಂಥದ್ದು, ನಿಮ್ಮ ಮೈಂಡನ್ನು ಹಾಳು ಮಾಡುವಂಥದ್ದು, ನಿಮ್ಮ ದಿನಗಳನ್ನು ಹಾಳು ಮಾಡುವಂಥದ್ದು, ನಿಮ್ಮ ಯಶಸ್ಸಿನ ಹಾದಿಗೆ ಇನ್ನೊಂದಷ್ಟು ತಿಂಗಳುಗಳು ಕಡಿಮೆ ಮಾಡಿಬಿಡ್ತಾರೆ ಇಂಥ ಜನಗಳನ್ನು. ಸೊ ತಾಳ್ಮೆಯಿಂದ ಇರಿ ಅಂತ ಹೇಳ್ತಾ ಇರೋದ್ರಿಂದ ನಿಮಗೆ ಇಲ್ಲಿ ಲವರ್ಸ್ ಕಾರ್ಡ್ ಬಂದಿರೋದ್ರಿಂದ ಪ್ರಕೃತಿಯ ಸಪೋರ್ಟ್ ಕೂಡ ಇದೆ. ಹಾಗೆ ನಿಮ್ಮ ಮನೆಯ ವ್ಯಕ್ತಿಗಳ ಸಪೋರ್ಟ್ ಕೂಡ ಇದೆ. ಓಕೆ, ಇಲ್ಲಿ ನಿಮಗೆ ಗುರುಬಲನೂ ಕೂಡ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು. ಗುರುಬಲನೂ ಕೂಡ ಇದೆ ಇಲ್ಲಿ 5 ದಿ ಲವರ್ಸ್ ಕಾರ್ಡ್ ಬಂದಿರೋದ್ರಿಂದ. ಸೊ ಟೆಂಪರೆನ್ಸ್ ಬಂದಿರೋದ್ರಿಂದ ಎಮೋಷನ್ಗೆ ಹೋಗ್ತೀರಿ. ಏನು ಮಾಡೋದು, ಯಾವ ನಿರ್ಧಾರ ತಗೊಳ್ಳೋದು, ಈ ಥರ ಕನ್ಫ್ಯೂಷನ್ ಇದೆ. ತಾಳ್ಮೆಯಿಂದ ಇರಿ. ಇಂಥ ವ್ಯಕ್ತಿಗಳು ಏನಿದೆಯಲ್ಲ, ಇಂಥ ವ್ಯಕ್ತಿಗಳು ಏನೇ ಹೇಳೋಕ್ಕೆ ಬಂದ್ರೂ ಕೂಡ ರಿಯಾಕ್ಟ್ ಮಾಡಬೇಡಿ. ಇವರು ನಿಮ್ಮ ಖುಷಿಗೆ ಮಾತ್ರ ಇರುವಂಥವ್ರು. ಇಂಥ ವ್ಯಕ್ತಿಗಳು ನಿಮ್ಮ ಲೈಫಿಗೆ ಯಾವುದೋ ಪಾಠವನ್ನು ಮಾಡೋದಾಗಿರಲಿ, ಅಥವಾ ಅವ್ರು ಹೇಳಿದ ಥರ ನೀವು ಲೈಫ್ನ ಲೀಡ್ ಮಾಡುವಂತಹ ಗತಿ ಇನ್ನೂ ನಿಮಗೆ ಬಂದಿಲ್ಲ. ಓಕೆ, ಇಲ್ಲಿ ನಿಮಗೆ ಯೂನಿವರ್ಸ್ ಏನು ಮೆಸೇಜ್ ಕೊಡುತ್ತೆ ನೋಡೋಣ. ಸೊ ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳಿ. ಇಂಥ ವ್ಯಕ್ತಿಗಳಿಗೆ ಎಂಟರ್ಟೈನ್ ಮಾಡೋವಂಥದ್ದಾಗಿರ್ಬೋದು, ಇಂಥ ವ್ಯಕ್ತಿಗಳನ್ನು ಮನೆಗೆ ಕರೆಯುವಂಥದ್ದಾಗಿರ್ಬೋದು, ದಯವಿಟ್ಟು ಮಾಡೋದಕ್ಕೆ ಹೋಗಬೇಡಿ. ಯೂನಿವರ್ಸ್ ಏನು ಹೇಳ್ತಾ ಇದೆ ಅಂದರೆ 7 ಜನರೇಷನ್. ಓಕೆನಾ, ಇಲ್ಲಿ ನೋಡಿ, ನೀವು ನಿಮ್ಮ ಪಾಡಿಗೆ ಜೀವನ ಮಾಡಿದಾಗ, ಇಲ್ಲಿ ಟೆಂಪರೆನ್ಸ್ ಬಂದು ತಾಳ್ಮೆನ ತೋರಿಸಿದಾಗ, ನೀವು ನಿಮ್ಮ ನಿಮ್ಮ ವೇಲಿ ನೀವು ಹೋಗ್ತಾ ಇರುವಾಗ ಇಂಥ ವ್ಯಕ್ತಿಗಳು ನಿಮ್ಮನ್ನು ಜಲಸಿ ಪಡುವಂಥದ್ದು, ಅಥವಾ ನಿಮ್ಮ ಏಳಿಗೆ ಬಗ್ಗೆ ಯೋಚನೆ ಮಾಡುವಂಥದ್ದು, ಅಥವಾ ನಿಮಗೆ ಯಾವ ರೀತಿ ಚುಚ್ಚಿ ಮಾತಾಡಬೇಕೋ, ಅಥವಾ ನಿಮ್ಮ ಯಶಸ್ಸು ಆಗಿದ್ದರೆ, ನೀವೇನಾದರೂ ಏಳಿಗೆ ಆಗಿದ್ದರೆ, ಅಥವಾ ನಿಮ್ಮ ವ್ಯವಹಾರದಲ್ಲಿ ಏಳಿಗೆ ಆಗಿದ್ದರೆ ಇವ್ರು ಎಷ್ಟೊತ್ತಿಗೆ ಬೀಳ್ತಾರೋ, ಅಥವಾ ಇವ್ರು ಎಷ್ಟೊತ್ತಿಗೆ ಏನಾಗುತ್ತೋ, ಅಥವಾ ಇವ್ರ ವ್ಯವಹಾರ ಯಾವಾಗ ಹಾಳಾಗುತ್ತೋ, ಇವ್ರು ಯಾವಾಗ ಡಲ್ ಹಾಕ್ತಾರೋ, ಯಾವಾಗ ಇವ್ರ ಗಂಡ ಹೆಂಡತಿ ನಡುವೆ ಜಗಳಗಳಾಗುತ್ತೋ, ಯಾವಾಗ ಇವರು ಲವರ್ಸ್ ಆಗಿದ್ರು ರಿಲೇಷನ್ಶಿಪ್ ನಡುವೆ ಜಗಳಗಳಾಗಿರುತ್ತೋ, ಈ ರೀತಿ ಎಲ್ಲ ಯಾರು ಬಯಸ್ತೀರಿ ಅಲ್ವಾ. ಇಲ್ಲಿ 7 ಜನರೇಷನ್ ಬಂದಿರೋದ್ರಿಂದ ನೋಡಿ, ನೀವು ಏನಾದರೂ ಬೇರೆಯವ್ರಿಗೆ ಬಯಸ್ತಾ ಇದ್ರೆ, ಅಥವಾ ನಿಮ್ಗೆ ಯಾರಾದರೂ ಆ ಥರ ಬಯಸ್ತಾ ಇದ್ದರೆ, ಅವರು 7 ಜನ್ಮಕ್ಕೂ ಕೂಡ ಇದೇ ರೀತಿ ಇರಬೇಕಾಗತ್ತೆ. ಅವ್ರು ಏನು ಗೊತ್ತಾ, ನಿಮ್ಗೇನೋ ಕೆಟ್ಟದನ್ನು ಮಾಡೋದಕ್ಕೆ, ಅಥವಾ ನಿಮ್ಮ ಬಗ್ಗೆ ಕೆಟ್ಟದನ್ನು ಬಯಸೋದಕ್ಕೆ ಏನಾದರೂ ಹೋಗ್ತಾ ಇದ್ದರೆ, ಅವರು 7 ಜನ್ಮದಲ್ಲೂ ಕೂಡ ಅವ್ರು ಯಾವುದೇ ರೀತಿಯಲ್ಲಿ ಏಳಿಗೆ ಆಗೋದಕ್ಕೆ ಆಗೋದಿಲ್ಲ ಅನ್ನುವ ರೀತಿಯಲ್ಲೇ ತೋರಿಸ್ತಾ ಇದೆ. ಸೊ ಏನಿದೆಯಲ್ಲ, ಇನ್ನು ಕರ್ಮನ ಇನ್ನು ಮುಂದೂ ಕಟ್ಕೊಂಡು ಹೋಗ್ತಾರೋ ಬಿಟ್ಟರೆ ಕರ್ಮನ ಮುಗಿಸ್ಕೊಳ್ಳೋದಿಲ್ಲ ಇವರು. ಈಗ ನಿಮ್ಮ ಬಗ್ಗೆ ಕೆಟ್ಟದಾಗಿ ಬಯಸಿ ಅವ್ರು ಯಾವುದೇ ರೀತಿ ಯಶಸ್ಸಿನ ಹಾದಿಯಲ್ಲಂತೂ ಇರೋದಿಲ್ಲ. ಅವ್ರ ಮನೆಗಳಲ್ಲಿ ನೆಮ್ಮದಿ ಇರೋದಿಲ್ಲ. ಫಸ್ಟ್ ಆಫ್ ಆಲ್, ಜಲಸಿ ಪಡುವಂತಹ ಜನಗಳು ತಾವೇ ನೆಮ್ಮದಿಯಾಗಿರೋದಿಲ್ಲ. ನೀವೇನೋ ಉಟ್ರೆ, ನೀವೇನೋ ತೊಟ್ರೆ, ನೀವೇನೋ ತೊಗೊಂಡ್ರೆ, ಅಥವಾ ನೀವು ಯಾವುದೋ ಒಂದು ದಾರಿಯಲ್ಲಿ ಮುಂದಕ್ಕೆ ಹೋಗ್ತಾ ಇದ್ದರೆ ತಡ್ಕೊಳಕ್ಕಾಗದೆ ಅದ್ರ ಬಗ್ಗೆನೇ ಹೊಟ್ಟೆ ಕಿಚ್ಚನ್ನು ಪಡ್ಕೊಳ್ತಾ ಹೋಗ್ತಾ ಇದ್ದರೆ ನಿದ್ದೆ ನಿಮ್ದೆಲ್ಲ ಕೇಳೋದು ಅವ್ರದ್ದು ಕೇಳುತ್ತೆ.
ನಿಮಗೇನು ಒಂದಷ್ಟು ಆರೋಗ್ಯಗಳು ಕೆಡ್ಬೋದು ಅಥವಾ ಏನೋ ಒಂಥರ ನೆಗೆಟಿವಿಟಿ ಆವರಿಸ್ಕೊಂಡಂಗೆ ಇರ್ಬೋದು. ಸೊ ಹಾಗಾಗಿ ನಾನು ಏನು ಹೇಳ್ತೀನಿ, ಬ್ಲ್ಯಾಕ್ ಟರ್ಮಲಿನ್ ಯಾವಾಗಲೂ ಕೈಯಲ್ಲಿರಲಿ. ಮಲಗುವಾಗ, ಸ್ನಾನ ಮಾಡುವಾಗ ತೆಗಿಲೇಬೇಕಾಗತ್ತೆ, ಯಾವಾಗಲೂ ಕೈಯಲ್ಲಿರಲಿ. ಅಥವಾ ಮನೆಗಳಲ್ಲಿ ಸ್ಟೋನ್ಗಳನ್ನು ಇಡುವಂಥದ್ದು, ಈ ರೀತಿ ಮಾಡ್ಕೊಳ್ಳಿ. ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳಿ. ಹನುಮರ ದೇವಸ್ಥಾನಕ್ಕೆ ಪ್ರದಕ್ಷಿಣೆ ಹಾಕುವಂಥದ್ದು, ತೀರ್ಥ ಸ್ನಾನಗಳನ್ನು ಮಾಡುವಂಥದ್ದು, ತೀರ್ಥಗಳನ್ನು ಮನೆಗೆ ಸಿಂಪಡಿಸುವಂಥದ್ದು, ಈ ರೀತಿಯೆಲ್ಲ ಮಾಡ್ಕೊಳ್ಳಿ. ಬಟ್ ಆದರೆ ಈ ರೀತಿ ಯಾರಿದಾರಲ್ಲ, ಕರ್ಮನ ಇನ್ನೂ 7 ಜನ್ಮಕ್ಕೂ ಕೂಡ ಕಟ್ಕೊಂಡು ಹೋಗ್ತಾರೆ ಮುಂದಕ್ಕೆ ಅಂತಲೇ ಹೇಳ್ಬೋದು. ಸೊ ಇದು ಮೊದಲನೆಯ ಕಾರ್ಡ್ ರೀಡಿಂಗ್ ಆಗಿತ್ತು. ಯಾರೆಲ್ಲ ಮೊದಲನೆಯ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಅವರ ರೀಡಿಂಗ್ ಇದಾಗಿತ್ತು ಅಂತ ಹೇಳ್ತಾ, ಸೆಕೆಂಡ್ ಕಾರ್ಡ್ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ರಿ, ದಯವಿಟ್ಟು ಫಾಲೋ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಮೊದಲನೆಯ ಕಾರ್ಡ್ ಏನಿದೆಯಲ್ಲ ಆ ರೀಡಿಂಗ್ ಬಗ್ಗೆ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಯಾರೆಲ್ಲ ಸೆಕೆಂಡ್ ಸ್ಟೋನ್ಗಳನ್ನು ಸೆಲೆಕ್ಟ್ ಮಾಡ್ಕೊಂಡ್ರಿ, ನೋಡೋಣ ಅವರ ರೀಡಿಂಗ್ ಏನಾಗಿದೆ, ನಿಮ್ಮ ಸುತ್ತ ಎಂಥ ಜನಗಳಿದ್ದಾರೆ, ಯಾವ ವಿಚಾರವಾಗಿ ನೀವು ಎಚ್ಚರಿಕೆಯಿಂದ ಇರಬೇಕಾಗತ್ತೆ, ಏನು ಸೂಚನೆ ಪ್ರಕೃತಿಯಿಂದ ಕೊಡ್ತಾ ಇದೆ. ನೀವು ನಂಬುವ ದೇವರ ಹೆಸರನ್ನ 3 ಬಾರಿ ಹೇಳ್ಕೊಂಡು ಈ ಒಂದು ಕಾರ್ಡ್ ರೀಡಿಂಗ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ, ಕಾರ್ಡ್ ರೀಡಿಂಗ್ನ ನೋಡಬೇಕಾಗತ್ತೆ. ಇಲ್ಲಿ ನೈಟ್ ಆಫ್ ಪೆಂಟಿಕಲ್ಸ್ ಇದೆ, 2 ಆಫ್ ಪೆಂಟಿಕಲ್ಸ್ ಇದೆ. ಓಕೆ, ನಾನೆಲ್ಲನೂ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಓಕೆ, ಬಹಳಷ್ಟು ಹಣದ ವಿಚಾರವಾಗಿ ನಿಮಗೆ ಲಾಭಗಳಾಗಬೇಕಾಗಿತ್ತು. ಹಣದ ವಿಚಾರ ಆಗಿರ್ಬೋದು, ಅಥವಾ ಯಾವುದೋ ಒಂದು ಭೂಮಿ ಖರೀದಿನೋ, ಅಥವಾ ಮನೆ ಖರೀದಿನೋ, ವಸ್ತು ಖರೀದಿನೋ, ವಾಹನ ಖರೀದಿನೋ, ಅಂಗಡಿ ಮಳಿಗೆ ಮಾಡಬೇಕು ಅಂತನೋ, ಅಥವಾ ಯಾವುದೋ ಒಂದು ನಿಮ್ಮ ಬಿಸ್ನೆಸ್ ವಿಚಾರದಲ್ಲಿ ನೀವು ಬಹಳಷ್ಟು ಮುಂದೆ ಹೋಗಬೇಕಾಗಿತ್ತು. ಬಹಳಷ್ಟು ಆಪರ್ಚುನಿಟೀಸ್ಗಳು ಕೂಡ ಇತ್ತು. ಕೆಲವೊಂದು ಸಲ ನಿಮ್ಮ ಸುತ್ತ ಇರುವಂತಹ ಜನ ಈ ರೀತಿ ಇದ್ದಾರೆ, ನಿಮ್ಮ ಏಳಿಗೆಗಳು ಆಗದೇ ಇರುವ ಹಾಗೆ, ನಿಮ್ಮ ಮನೆಗಳಲ್ಲಿ ಮಂಗಳ ಕಾರ್ಯಗಳು ಆಗದೇ ಇರುವ ಹಾಗೆ ಕಟ್ಟಾಕಿದ್ದಾರೆ. ಅದಕ್ಕಾಗಿ ನಿಮಗೆ ನೀವು ನೋಡಿ ಸಾಕಷ್ಟು ದೇವರ ಪೂಜೆ ಮಾಡ್ತೀರಿ, ಹಣಕಾಸು ನಿಲ್ಲೋದೇ ಇಲ್ಲ. ಸೊ ಹಾಗಾಗಿ ನಾನು ಕೆಲವೊಂದು ಬ್ರೇಸ್ಲೆಟ್ ಇಂಥವ್ರಿಗೆ ತೋರಿಸ್ಲೇಬೇಕಾಗತ್ತೆ. ಸುಲೇಮಾನಿ ಹಕೀಕ್ ದಯವಿಟ್ಟು ಧರಿಸಿ. ಇದು ರಾಹು ಕೇತು ಮಂಗಳಕ್ಕೆ ಅಧಿಪತಿ. ಸೊ ಈ ಮಾಟ ಮಂತ್ರ ಏನು ವಶೀಕರಣ ಇನ್ನೊಂದು ಮತ್ತೊಂದು ಮಾಡಿರ್ತಾರಲ್ಲ, ಸುಲೇಮಾನಿ ಹಕೀಕ್ ಮಿಕ್ಸ್ ಟೈಗರ್ ಐ ಹಾಕೊಳ್ಳೋದ್ರಿಂದ ಆಗಿರ್ಬೋದು, ಅಥವಾ ಬರೀ ಸುಲೇಮಾನಿ ಹಕೀಕ್ ಹಾಕ್ಕೊಳ್ಳೋದ್ರಿಂದ ನಿಮಗೆ ಒಂದಷ್ಟು ಪ್ರೊಟೆಕ್ಟ್ ಮಾಡುತ್ತೆ. ಇನ್ನು ಪೈರೇಟ್ ನಿಮಗೆ ಹಣಕಾಸು ಬ್ಲಾಕೇಜ್ ಆಗಿದೆ, ನಾನು ಬಹಳಷ್ಟು ದುಡಿತಾ ಇದ್ದೆ, ದುಡಿಮೆನೇ ಆಗ್ತಾ ಇಲ್ಲ ಅನ್ನೋರಿಗೆ ಪೈರೇಟ್ ಬ್ರೇಸ್ಲೆಟ್ನ ಹಾಕ್ಕೊಳ್ಬಹುದು. ಸೊ ಹಿಂಗೇನಾಗಿದೆ ಅಂತ ಹೇಳಿದ್ರೆ, ನಿಮಗೆ ನಿಮ್ಮ ಯಶಸ್ಸನ್ನು ತಾಳಲಾರ್ದೆ, ಅಥವಾ ನೀವು ದುಡಿತಾ ಇರೋದು 10 ರೂಪಾಯಿ ಇರ್ಬೋದು, ಅಥವಾ ನಿಮ್ಮ ಮನೆಯಲ್ಲಿ 3-4 ಜನ ದುಡಿತಾ ಇರ್ಬೋದು, ಅವ್ರ ಕಣ್ಣಿಗೆ ಏನಾಗಿದೆ ಅಂತ ಹೇಳಿದ್ರೆ, ಇಷ್ಟರ ಮಟ್ಟಿಗೆ ದುಡಿತಾ ಇದ್ದಾರಾ, ಇಷ್ಟೆಲ್ಲ ಹಣ ಏನು ಮಾಡ್ಕೊಳ್ತಾ ಇದ್ದಾರೆ, ನಮಗಿಂತ ಮೇಲೆ ಹೋಗ್ಬಿಡ್ತಾರೇನೋ. ಕೆಲವೊಂದು ಸಲ ನಿಮಗೆ ಅದು ಕನ್ಫ್ಯೂಷನ್ಗೆ ಹೋಗ್ಬಿಟ್ಟಿದ್ದೀರಿ, ನೀವೇ ಬಹಳಷ್ಟು ಮಾನಸಿಕವಾಗಿ ಕುಗ್ಗೋಗಿದ್ದೀರಿ. ಒಂದು ರೀತಿ ಎಷ್ಟೆಲ್ಲ ಹಣಕಾಸಿನ ವಿಚಾರದಲ್ಲಿ ಆಟಾಡ್ತಿರುವಂಥವ್ರು ನಿಧಾನ ಆದಂಗಾಗಿದೆ. ಯಾವುದೋ ಒಂದು ವ್ಯವಹಾರಗಳಾಗಬೇಕಾಗಿತ್ತು, ಅದು ಕೂಡ ಸ್ಟ್ರಕ್ ಆಗಿದೆ. ಬಹಳಷ್ಟು ಪೂಜೆ ಪುನಸ್ಕಾರ ಅಂತ ಹೋಗ್ತೀರಿ, ಅಥವಾ ಏನೇನಕ್ಕೆಲ್ಲ ಹಣಕಾಸನ್ನು ಕಳ್ಕೊಳ್ತಾ ಇದ್ದೀರಿ. ನಿಮ್ಮ ಯಶಸ್ಸಿಗೆ ಆಗಿರ್ಬೋದು, ಅಥವಾ ದುಡ್ಡಿನ ವಿಚಾರ ಆಗಿರ್ಬೋದು, ಬಿಸ್ನೆಸ್ ಕ್ಲಿಕ್ ಆಗೋದಕ್ಕಾಗಿರ್ಬೋದು, ಅಥವಾ ಮನೆಯ ಶಾಂತಿಗೋಸ್ಕರ ಎಷ್ಟೆಲ್ಲ ದುಡ್ಡುಗಳನ್ನು ಕಳೀತಾ ಇದ್ದೀರಿ. ಏನೆಲ್ಲ ಮಾಡ್ತಿದ್ರಿ, ಪೂಜೆಗಳನ್ನು ಆಗಿರ್ಬೋದು, ಹೋಮಗಳನ್ನಾಗಿರ್ಬೋದು, ಏನೆಲ್ಲ ಮಾಡ್ತಿದ್ರಿ. ಬಟ್ ಆದರೆ ನೆಗೆಟಿವ್ ಎನರ್ಜಿ ಇದೆ ಇಲ್ಲಿ. ನಿಮಗೆ ಆಗದೇ ಇರುವ ರೀತಿಯಲ್ಲಿ ಯಾವುದೋ ಒಂದು ನಿಮ್ಮ ಮನೆಯಲ್ಲಿ ಮಂಗಳ ಕಾರ್ಯಗಳಾಗದೇ ಇರೋ ಹಾಗೆ, ಅಥವಾ ನಿಮ್ಮ ಮನೆಯಲ್ಲಿ ಯಾವುದೋ ಒಂದು ಒಳ್ಳೆಯ ಕಾರ್ಯಗಳಾಗದೇ ಇರೋ ಹಾಗೆ, ನಿಮ್ಮ ಜೀವನದಲ್ಲಿ ಯಶಸ್ಸಾಗದೇ ಇರೋ ಹಾಗೆ, ಹಣಕಾಸಿನ ವಿಚಾರದಲ್ಲಿ ಬ್ಲಾಕ್ ಆಗೋ ಹಾಗೆ, ನಿಮ್ಮ ಆರೋಗ್ಯದ ಸಮಸ್ಯೆಯಲ್ಲಿ ತುಂಬ ತೊಂದರೆ ಆಗುವ ಹಾಗೆ ಯಾವುದೋ ಒಂದು ದುಷ್ಟಶಕ್ತಿ ನಿಮ್ಮನ್ನು ಆವರಿಸ್ಕೊಂಡಿದೆ. ಶಕ್ತಿ ಅಂದರೆ ಕೆಲವು ಕ್ಷುದ್ರ ದೇವತೆಗಳ ಹತ್ರ ಹೋಗೋದು, ಅಲ್ಲಿ ಇನ್ನೇನೋ ಕೋಳಿ ಕುಯ್ತೀನಿ ಅಂತನೋ, ಇನ್ನೊಂದು ಮತ್ತೊಂದು, ಇಲ್ಲಿ ಸ್ಟಾರ್ ಬಂದಿರೋದ್ರಿಂದ ಒಂದಷ್ಟು ವಾಮಾಚಾರಗಳು, ಈ ರೀತಿ ನಿಮ್ಮ ಜೊತೆಗೆ ಇರುವಂತಹ ಜನಗಳು, ನಿಮ್ಮ ಸುತ್ತ ಇರುವಂತಹ ಜನಗಳು, ಅದು ಯಾರಾದರೂ ಆಗಿರ್ಬೋದು, ನಿಮ್ಮ ರಿಲೇಟಿವ್ಸ್ ಆಗಿರ್ಬೋದು, ನೀವು ಎಲ್ಲಿ ಒಡನಾಟ ಜಾಸ್ತಿ ಇಟ್ಕೊಂಡಿರ್ತೀರೋ, ಅಥವಾ ನಿಮ್ಮ ಬಗ್ಗೆ ಯಾರು ತುಂಬ ಕನ್ಸರ್ನ್ ಮಾಡ್ತಿರ್ತೀರೋ ಅಂಥವ್ರಿಂದನೇ ಹೊಡೆತ ಜಾಸ್ತಿ. ಇಲ್ಲಿ 4 ಆಫ್ ವಾಂಡ್ಸ್ ಬಂದಿರೋದ್ರಿಂದ ನಿಮ್ಮ ಲೈಫಲ್ಲಿ ಯಾವುದೊಂದು ಪ್ರಮೋಷನ್ ಕೂಡ ಆಗಬೇಕಾಗಿತ್ತು, ಆ ಪ್ರಮೋಷನ್ ಕೂಡ ಇನ್ನೂವರೆಗೂ ಆಗೋದಕ್ಕಾಗ್ತಾಯಿಲ್ಲ. ನಿಮ್ಮ ಕೆಲಸದಲ್ಲಿ ಯಾವುದೋ ಒಂದು ವರ್ಗಾವಣೆನೋ, ಪ್ರಮೋಷನ್ನೋ, ಅಥವಾ
ಮನೆ ಕಟ್ಟೋದು ಅಥವಾ ಗುರುಪ್ರವೇಶಗಳು, ಮನೆ ಕಟ್ಟೋದು ಅರ್ಧಂಬರ್ಧ ಆಗ್ತಾ ಇರುವಂಥದ್ದು, ಕಂಪ್ಲೀಷನ್ಗೆ ಬರ್ತಾ ಇಲ್ಲ. ಆಗಬೇಕಾಗಿತ್ತು, ಇಷ್ಟೊತ್ತಿಗೆ ಆಗಬೇಕಾಗಿತ್ತು, ಬಹಳಷ್ಟು ತಡವಾಗ್ತಾ ಇದೆ. ಹಣಕಾಸಿನ ವಿಚಾರದಲ್ಲೂ ಕೂಡ ಬ್ಲ್ಯಾಂಕ್ ಆಗಿದ್ದೀರಿ, ಆರೋಗ್ಯದ ಸಮಸ್ಯೆಯಲ್ಲೂ ಬ್ಲ್ಯಾಂಕ್ ಆಗಿದ್ದೀರಿ, ಗಂಡ ಹೆಂಡತಿ ನಡುವೆ ಅಂತೂ ಬಹಳಷ್ಟು ಕಿರಿಕಿರಿ ಶುರು ಆಗ್ತಾ ಇದೆ. ಕೆಲವೊಂದು ವ್ಯಕ್ತಿಗಳ ಕಣ್ಣೇ ಸರಿ ಇಲ್ಲ, ನಿಮ್ಮ ಸುತ್ತ ಇರುವಂತಹ ಜನಗಳ ಕಣ್ಣೇ ಸರಿ ಇಲ್ಲ. ಬಟ್ ಆದರೆ ಇಲ್ಲಿ ಮೆಜಿಷಿಯನ್ ಕಾರ್ಡ್ ಬಂದಿರೋದ್ರಿಂದ ಇನ್ನು ಸ್ವಲ್ಪ ದಿನಗಳಲ್ಲಿ ಇದನ್ನೇನಾದರೂ ನೆಗೆಟಿವಿಟಿ ಏನಾದರೂ ನೀವು ತಕ್ಕೊಂಡ್ರೆ ಅಂತ ಹೇಳಿದ್ರೆ, ಮೇಡಮ್ ನೆಗೆಟಿವಿಟಿ ಹೇಗೆ ತೆಗಿಯೋದು? ಭಗವಂತನ ನಂಬಬೇಕು. ನಾವು ಕೂಡ ಅವ್ರು ಏನೋ ನೆಗೆಟಿವ್ ಮಾಡಿದ್ದಾರೆ ಅಂದ ತಕ್ಷಣ ನೆಗೆಟಿವ್ ಮಾಡುವಂತಹ ಹಾದಿಗೆ ಹೋಗಬಾರ್ದು. ಯಾಕೆ ಅಂತ ಹೇಳಿದ್ರೆ, ನಿಮ್ಗೆ ಯಾರೇ ನೆಗೆಟಿವ್ ಎನರ್ಜಿ ಮಾಡಿರಲಿ, ನಿಮ್ಗೆ ಯಾರೇ ಮಾಟ ಮಂತ್ರ ಇನ್ನೊಂದು ಮತ್ತೊಂದು ಮಾಡಿರಲಿ, ನೀವೇನು ಮಾಡಬಾರ್ದು. ಹೋಗಬೇಕು ಭಗವಂತನ ಹತ್ರ ಮೊರೆ ಹೋಗಬೇಕು. ನಿಮಗೆ ಇಷ್ಟಾನುಸಾರವಾಗಿ ಪೂಜೆ ಮಾಡಬೇಕಾ ಮಾಡಿ. ನಿಮ್ಮ ಮನೇನ ಪ್ರೊಟೆಕ್ಟ್ ಮಾಡ್ಕೊಳ್ಬೇಕಂದ್ರೆ ಒಂದಷ್ಟು ಬಿಳಿ ಸಾಸಿವೆಗಳನ್ನು ಹಾಕುವಂಥದ್ದು, ಧೂಪಗಳನ್ನು ಹಾಕುವಂಥದ್ದು ಮಾಡ್ಕೊಳ್ಳಿ. ನಿಮಗೆ ಒಂದಷ್ಟು ನೆಗೆಟಿವ್ ಎನರ್ಜಿ ಪಾಸ್ ಮಾಡ್ತಾ ಇದ್ದಾರಾ, ನಿಮಗೂ ಒಂದಷ್ಟು ದೃಷ್ಟಿಗಳನ್ನು ತಗೊಳ್ಳಿ. ಏನು ಗೊತ್ತಾ, ರೇಖಿ ಅಂದ ಕೂಡಲೇ ಏನೋ ಒಂದು ಮಹಾವಿದ್ಯೆ ಅಂತಲ್ಲ, ರೇಖಿನ ಮಾಡ್ಕೋಬೇಕು ಅಂತ ಬೇರೆ ಅಲ್ಲ. ಬಟ್ ರೇಖಿಗೆ ಹೋಗೋಕ್ಕಿಂತ ಮುಂಚೆ ಅಥವಾ ನಿಮ್ಮನ್ನು ಬೇರೆಯವ್ರ ಹತ್ರ ಹೀಲ್ ಮಾಡಿಸ್ಕೊಳ್ಳೋದಕ್ಕಿಂತ ಮುಂಚೆ ನೀವೇ ಮಾಡ್ಕೊಳ್ಬೋದು. ಕೆಲವ್ರಿಗೆ ಹಣದ ಸಮಸ್ಯೆ ಇರುತ್ತೆ, ಹೋಗ್ತಾರೆ ಎಲ್ಲ ಕಡೆ ಕೌನ್ಸಿಲಿಂಗ್ ಮಾಡ್ಕೊಳ್ಬೋದು, ಅಥವಾ ನನ್ನ ಹತ್ರ ಬಂದು ಟ್ಯಾರೋ ರೀಡಿಂಗ್ ತೊಗೊಳ್ಬೋದು, ಕ್ರಿಸ್ಟಲ್ಸ್ಗಳನ್ನು ತೊಗೊಳ್ತೀರಿ. ತೊಗೊಳೋದಕ್ಕಾಗದೇ ಇದ್ದವರು ಕೂಡ ಒಂದು ಇಡೀ ಕಲ್ಲುಪ್ಪನ್ನ ಇಟ್ಕೊಂಡು 7 ಬಾರಿ ನಿಮ್ಮ ತಲೆಯ ಮೇಲಿಂದ ಅಥವಾ ಮೇಲಿಂದ ಕೆಳಗಡೆ 7 ಬಾರಿ ಇಳಿ ತೆಗೆದು ಅದನ್ನು ಬೀದಿಗೆ ಹಾಕುವಂಥದ್ದು, ನಿಮ್ಮ ಮನೆಯ ಸಿಂಕ್ಗಳಲ್ಲಿ ಹಾಕುವಂಥದ್ದು, ಈ ರೀತಿ ಎಲ್ಲ ಮಾಡ್ಕೊಳ್ಳಿ. ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳಿ. ಬಟ್ ಆದರೆ ನೀವು ಅವ್ರಿಗೂ ಕೂಡ ಕೆಟ್ಟದನ್ನು ಬಯಸೋದಕ್ಕೆ ಹೋಗಬೇಡಿ. ಕೆಟ್ಟದ್ದನ್ನು ಬಯಸದೆ ನೀವು ನಿಮ್ಮ ಲೈಫ್ನ ಪ್ರೊಟೆಕ್ಟ್ ಮಾಡ್ಕೊಂಡ್ರಿ ಅಂತ ಇಟ್ಕೊಳ್ಳಿ. ಅಲ್ಲಿ ಯಾರು ಈ ಥರದ್ದೆಲ್ಲ ಕೆಲಸಗಳನ್ನು ಮಾಡ್ತಾ ಇರ್ತಾರೆ, ಯಾರು ನಿಮ್ಮ ಜೀವನನ ಮುಂದೆ ಹೋಗೋದಕ್ಕೆ ಬಿಡೋದಿಲ್ವಲ್ಲ, ಅಂಥವರಿಗೆ ಏನಾಗ್ತಾ ಇರತ್ತೆ ಅಂತ ಹೇಳಿದ್ರೆ, ಇದಕ್ಕಿದ್ದ ಹಾಗೆ ಮೈಕೈ ಊದ್ಕೊಳ್ಳುವಂಥದ್ದು, BP, ಶುಗರು, ಇನ್ನೊಂದು ಮತ್ತೊಂದು. ಬಹಳಷ್ಟು ಜನ ಯಾವ ರೀತಿ ಮಾಡ್ತಾರೆ ಅಂತ ಹೇಳಿದ್ರೆ, ಕೆಲವ್ರನ್ನ ನೋಡಿ ಸಹಿಸೋದಕ್ಕಾಗದೆ ಅವರ ಸೌಂದರ್ಯನೇ ಹಾಳಾಗಲಿ ಅನ್ನುವ ರೀತಿಯಲ್ಲಿ, ಅವರ ತಲೆ ಕೂದಲುಗಳನ್ನು ಉದುರಲಿ ಅನ್ನುವ ರೀತಿಯಲ್ಲಿ ಈ ರೀತಿ ಎಲ್ಲ ಮಾಡಿರ್ತಾರೆ. ಅದು ಎಫೆಕ್ಟ್ ಕೂಡ ಆಗಿರುತ್ತೆ. ನೋಡೋದಕ್ಕೆ ಭಾಳಷ್ಟು ಚೆನ್ನಾಗಿ ಕಾಣ್ತಾ ಇದ್ದವರು ಇದಕ್ಕಿದ್ದ ಹಾಗೆ ಚೆನ್ನಾಗಿ ಕಾಣಿಸ್ದೇ ಇರುವ ರೀತಿಯಲ್ಲಿ ಆಗ್ತಾರೆ. ಇದಕ್ಕೆ ಕೆಲವೊಂದು ನಿಮ್ಮ ಜೊತೆಗಿರುವಂಥವರು ಅಥವಾ ಜಲಸಿ ಪಡುವಂತಹ ಜನಗಳು ಇದ್ದಾರಲ್ಲ, ಇಂಥವ್ರಿಂದ ಆಗ್ತಾ ಇರತ್ತೆ. ಮಂಕಾಗುವಂಥದ್ದು, ಮುಖದಲ್ಲಿ ಆ ಥರ ತೇಜಸ್ಸಾಗಿ ಮುಖ ಇಲ್ಲದೆ ಇರುವಂಥದ್ದು, ಈ ರೀತಿ ಎಲ್ಲ ಆಗತ್ತೆ. ಆ ಥರ ಏನಾದರೂ ಆಗ್ತಾ ಇದೆ ಅಂತ ಹೇಳಿದ್ರೆ ದಯವಿಟ್ಟು ಈ ಮೂನ್ ಸ್ಟೋನ್ನ ಧರಿಸ್ಕೊಳ್ಬೇಕಾಗತ್ತೆ. ನಿಮ್ಮ ಮನಸ್ಸನ್ನು ಸ್ಟ್ರಾಂಗ್ ಆಗಿಡುತ್ತೆ, ನಿಮ್ಮ ಇಂಟ್ಯೂಷನ್ನ ಸ್ಟ್ರಾಂಗ್ ಮಾಡುತ್ತೆ, ಭಗವಂತನ ಕೃಪೆನೂ ಕೂಡ ನಿಮ್ಮಲ್ಲಿರುತ್ತೆ. ಸೊ ಯಾರೆಲ್ಲ ಈ ರೀತಿ ಮಾಡ್ತಾ ಇದ್ದಾರಲ್ವ ಅಂಥವ್ರಿಗೆ ಇದ್ದಕ್ಕಿದ್ದ ಹಾಗೆ ಕಾಯಿಲೆಗಳು ಶುರು ಆಗ್ತಾ ಹೋಗುತ್ತೆ. ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳಿ. ಅವ್ರನ್ನೇನು ಮಾಡಬೇಡಿ, ಅವ್ರು ಹಾಗೇ ಇರಲಿ. ಅವ್ರು ಹಾಗೆ ಹೊಟ್ಟೆ ಕಿಚ್ಚು ಮಾಡಿಕೊಂಡು ನಿಮ್ಗೆ ಮಾಟ ಮಂತ್ರ ಮಾಡಿಸೋದ್ರಲ್ಲಿ ಟೈಮ್ ಪಾಸ್ ಮಾಡ್ತಾ ಇರಲಿ. ಬಟ್ ಆದರೆ ಸಮಯ ಅನ್ನೋದೊಂದು ಬರುತ್ತೆ. ಆ ಸಮಯ ಬಂದಾಗ ನೀವು ಅಲ್ಲ, ಯಾರೂ ಅಲ್ಲ, ನಾನೂ ಅಲ್ಲ, ಅವ್ರಿಗೆ ಎಂಥ ಪೆಟ್ಟು ಬೀಳುತ್ತೆ ಅಂತ ಹೇಳಿದ್ರೆ ಮೇಲಿಂದ ಮೇಲೆ ಒಂದು ಸಲ ನಮಗೆ ಮನಸ್ಸಿಗೆ ಚುರ್ಕೊಂಡ್ಬಿಡುತ್ತೆ. ಯಾಕೆ ಅವ್ರಿಗೆ ಇಷ್ಟು ಕಷ್ಟನಾ ಅಂತ. ಮಾಡಿದ ಪಾಪನ ಇದೇ ಭೂಮಿಯಲ್ಲೇ ಅನುಭವಿಸಿ ಹೋಗಬೇಕು. ಅದಕ್ಕೆ ಮತ್ತೊಂದು ಜನ್ಮ ಇನ್ನೊಂದು ಜನ್ಮ ಅಂತ ಕೊಡೋದಿಲ್ಲ. ನೀವೇ ಕಣ್ಣಾರೆ ನೋಡ್ಬೋದು ಅಂಥ ವ್ಯಕ್ತಿಗಳನ್ನು. ಬಟ್ ಆದರೆ ನೈಟ್ ಆಫ್ ಕಪ್ಸ್ ಬಂದಿರೋದ್ರಿಂದ ನಿಮ್ಗೇನೇ ಕಟ್ ಹಾಕಿದ್ರೂ ಕೂಡ ಇನ್ನಷ್ಟು ದಿನಗಳಲ್ಲಿ ಬಹಳಷ್ಟು ಕಡಿಮೆ ಸಮಯದಲ್ಲೇ ನಿಮ್ಮನ್ನು ನೀವು ಪ್ರೊಟೆಕ್ಷನ್ ಮಾಡ್ಕೊಳ್ತೀರಿ ಅಂತ ತೋರಿಸುತ್ತೆ. ಬಹುಶಃ ಯಾವುದೋ ಒಂದು ಪುಣ್ಯಕ್ಷೇತ್ರಕ್ಕೆ ಹೋಗ್ಬೋದು. ಆ ರಾಯರನ್ನ ನಂಬಿದವರು ಮೃತ್ತಿಕೆಗಳನ್ನು ತಿನ್ನುವಂಥದ್ದಾಗಿರ್ಬೋದು. ಮೃತ್ತಿಕೆ ಇದ್ದರೆ ದಯವಿಟ್ಟು ಒಂದು ಗ್ಲಾಸ್ನಲ್ಲಿ ಹಾಕ್ಕೊಂಡು ಕುಡಿದ್ಬಿಡಿ. ನಿಮ್ಗೆ ಈ ಥರದ್ದೆಲ್ಲ ಸಿಂಪ್ಟಮ್ಸ್ ಕಾಣಿಸ್ತಾ ಇದೆ, ತಲೆ ಕೂದಲು ಉದುರ್ತಾ ಇದೆ, ಯಾರೋ ನನಗೇನೋ ಮಾಡಿಸ್ತಾ ಇದ್ದಾರೆ, ವಾಮಾಚಾರಗಳನ್ನ ಮಾಡಿಸ್ತಾ ಇದ್ದಾರೆ, ದುಡ್ಡಲ್ಲಿ ಬ್ಲಾಕೇಜ್ ಆಗ್ತಾ ಇದೆ, ವ್ಯವಹಾರ ಯಾಕೋ ಇದ್ದಕ್ಕಿದ್ದ ಹಾಗೆ ನಡೀತಾ ಇದ್ದಂಥದ್ದು ನಿಂತ ನೀರು ರೀತಿ ಆಗಿದೆ, ನಮ್ಮ ಮನೇಲಿ ಮಂಗಳ ಕಾರ್ಯ ಆಗಬೇಕಾಗಿತ್ತು, ನನ್ನ ಮಗಳ ಮದುವೆ ಫಿಕ್ಸ್ ಆಗಬೇಕಾಗಿತ್ತು, ಮಗನ ಮದುವೆ ಫಿಕ್ಸ್ ಆಗಬೇಕಾಗಿತ್ತು, ಅರ್ಧಕ್ಕರ್ಧ ಕಟ್ಟಾಗಿ ಹೋಗ್ತಾ ಇದೆ, ಯಾರೋ ಒಬ್ಬರು ಹಿಡಿದು ಇಟ್ಟಿದ್ದಂಗೆ ಆಗಿದೆ. ಸೊ ದುರ್ಗಾದೇವಿಯ ನಾಮಸ್ಮರಣೆನ ಮಾಡುವಂಥದ್ದು, ಓಂ ದುಮ್ ದುರ್ಗಾಯೇ ನಮಃ ಅಂತೇಳಿ ಮನೇಲಿ ಕೇಳುವ ರೀತಿಯಲ್ಲೇ ಹೇಳುವಂಥದ್ದು, ಪ್ರತಿದಿನ 108 ಬಾರಿ ದುರ್ಗಾನಾಮನ ಹೇಳ್ತಾ ಹೋಗುವಂಥದ್ದು.
ದುರ್ಗಾ ಮಂತ್ರನ ಹೇಳುವಂಥದ್ದಾಗಿರ್ಬೋದು. ಈ ರೀತಿ ಎಲ್ಲ ಮಾಡ್ಕೊಂಡು ಬನ್ನಿ. ನೈಟ್ ಆಫ್ ಕಪ್ಸ್ ಬಂದಿರೋದ್ರಿಂದ ಆದಷ್ಟು ಬೇಗ ಸಿಹಿ ಸುದ್ದಿಗಳಾಗಿರ್ಬೋದು, ಸ್ಟ್ರಾಂಗ್ ಆಗಿ ಭಗವಂತನೇ ಕೈ ಹಿಡಿತಾನೆ ನಿಮಗೆ ಅನ್ನೋದು ತೋರಿಸ್ತಾ ಇದೆ ಇಲ್ಲಿ. ಎಲ್ಲ ರೀತಿಯಲ್ಲೂ ಏನು ಮಾನಸಿಕವಾಗಿ ನೊಂದಿದ್ರಿ, ಕುಗ್ಗಿದ್ರಿ, ನಿಮ್ಮ ಸುತ್ತ ಇರುವಂತಹ ಜನಗಳು ನಿಮ್ಮ ಹತ್ರನೇ ಸಹಾಯ ಪಡೆಯುವಂಥವ್ರು. ಬಟ್ ಆದರೆ ಆ ಸಹಾಯದ ಪಡೆದಿದ್ದೀನಿ ಅನ್ನುವಂತಹ ಅರಿವೇ ಇಲ್ಲದೆ ಮತ್ತು ಕೂಡ ನಿಮ್ಮ ಬಗ್ಗೆ ನೆಗೆಟಿವ್ ಆಗುವಂಥದ್ದು ಅಥವಾ ನಿಮಗೆ ಥರ್ಡ್ ಪಾರ್ಟಿಯಾಗಿ ನಿಲ್ಲುವಂಥ ಕೆಲಸಗಳನ್ನು ಮಾಡ್ತಾರೆ. ಇಲ್ಲಿ ನೋಡಿ, ಇಲ್ಲಿ ಯೂನಿವರ್ಸಿಂದ ಮೆಸೇಜ್ ಏನು ಬರ್ತಿದೆ ಅಂದರೆ ಸ್ಟಾರ್ ಬ್ಲ್ಯಾಂಕೆಟ್ ಅಂತ ಬರ್ತಾ ಇದೆ. ಅಂದರೆ ಒಂದು ಕಡೆ ಕೂತು ಮೆಡಿಟೇಷನ್ ಮಾಡುವಂಥದ್ದು, ಮ್ಯಾಟ್ ಹಾಸಿ ಒಂದು ಒಳ್ಳೆಯ ಉಸಿರಾಟಗಳನ್ನು ಆಡುವಂಥದ್ದು, ಮನೆಯಲ್ಲಿ ಎಲ್ಲ ಜಾಗಗಳು ಕ್ಲೀನ್ ಮಾಡುವಂಥದ್ದು, ಯಾವುದೇ ಧೂಳುಗಳು ಮನೆಯಲ್ಲಿದ್ರೂ ಕೂಡ ಈ ರೀತಿ ನೆಗೆಟಿವ್ ಎನರ್ಜಿ ಏನಾದರೂ ಇತ್ತು ಅಂತ ಹೇಳಿದ್ರೆ ಅದು ಇನ್ನೂ ಕೂಡ ಜಾಸ್ತಿ ಮಾಡ್ತಾ ಇರುತ್ತೆ. ಎಸ್, ಗಲೀಜು ಎಲ್ಲ ಏನಿದೆಯಲ್ಲ ರಾಹುಗೆ ಸಂಬಂಧಪಡುತ್ತೆ. ಅದೇ ನೀವು ಕ್ಲೀನಾಗಿಟ್ಟರೆ ರಾಹು ಏನಾದರೂ ಆ್ಯಕ್ಟಿವ್ ಆದ ಅಂತ ಹೇಳಿದ್ರೆ ಮನೆಯಲ್ಲಿ ಐಶ್ವರ್ಯ ಆ ತಕ್ಷಣಕ್ಕೆ ಅಭಿವೃದ್ಧಿ ಆಗುತ್ತೆ. ಸಂತೋಷನೂ ಕೂಡ ಐಶ್ವರ್ಯನೂ ಕೂಡ ರಾಹು ಚೆನ್ನಾಗಿದ್ದ ಅಂತ ಹೇಳಿದ್ರೆ ನಮ್ಮ ಜಾತಕದಲ್ಲಿ ಸಡನ್ ಲಕ್ ಕ್ರಿಯೇಟ್ ಆಗುತ್ತೆ. ಸೊ ಹಾಗಾಗಿ ಮನೆಯಲ್ಲಿ ಆ ಬ್ಲ್ಯಾಂಕೆಟ್ಗಳನ್ನು ಮುದುರುವಂಥದ್ದಾಗಿರ್ಬಹುದು, ಬೆಡ್ಶೀಟ್ಗಳನ್ನು ಹಂಗಂಗೆ ಬಿಸಾಕುವಂಥದ್ದಾಗಿರ್ಬೋದು, ಈ ರೀತಿ ಎಲ್ಲ ಏನಾದರೂ ಇತ್ತು ಅಂತ ಹೇಳಿದ್ರೆ ಕ್ಲೀನಾಗಿಡಿ, ನೀಟಾಗಿಡಿ. ಸುಮಾರು ವರ್ಷಗಳಿಂದ ಬ್ಲ್ಯಾಂಕೆಟ್ಗಳನ್ನು ಒಗೆದೇ ಇಲ್ಲ, ಮಾಡೇ ಇಲ್ಲ, ಕ್ಲೀನ್ ಮಾಡಿ. ಯಾಕೆಂದರೆ ಅದರಲ್ಲೂ ಕೂಡ ನಮ್ಮ ಎನರ್ಜಿ ಇರುತ್ತಾಯ್ತಾ. ನಾವು ಕನಸು ಕಾಣ್ತೀವಿ, ಅದರಲ್ಲಿ ಎಲ್ಲೆಲ್ಲಿಂದನೂ ಹೋಗಿ ಆ ಬ್ಲ್ಯಾಂಕೆಟ್ನ ಹೊತ್ಕೊಂಡಿರ್ತೀವಿ, ಸಡನ್ನಾಗಿ ಹೋಗೋದು, ಕಾಲೆಲ್ಲ ತೊಳೆಯೋದಿಲ್ಲ, ಏನಿಲ್ಲ. ಆ ಬ್ಲ್ಯಾಂಕೆಟ್ಗಳನ್ನು ಸ್ಟಾರ್ ಬ್ಲ್ಯಾಂಕೆಟ್ ತೋರಿಸ್ತಾ ಇದೆ. ಆ ಬ್ಲ್ಯಾಂಕೆಟ್ಗಳನ್ನು ವಾಶ್ ಮಾಡಿ ಮಲಗುವಂಥದ್ದು, ಈ ರೀತಿ ಎಲ್ಲ ಮಾಡ್ಕೊಳ್ಳಿ. ಹಾಸಿಗೆ ಮೇಲೆ ಬ್ಲ್ಯಾಂಕೆಟ್ಗಳನ್ನು ಮುದ್ರುವಂಥದ್ದು ಆಗಿದ್ರೆ ಅದನ್ನು ಕ್ಲೀನ್ ಮಾಡಿ. ನಿಮ್ಮ ಹಾಸಿಗೆ ಹೇಗಿರುತ್ತೋ ಅದೇ ರೀತಿ ನಿಮ್ಮ ಮನಸ್ಸಿರುತ್ತೆ ಅಂತ ಹೇಳ್ಬೋದು. ಸೊ ಇದು ಸೆಕೆಂಡ್ ಕಾರ್ಡ್ ರೀಡಿಂಗ್ ಇದಾಗಿತ್ತು ಅಂತ ಹೇಳ್ತಾ, ಮೂರನೇ ಕಾರ್ಡ್ ರೀಡಿಂಗ್, ಈ ಸ್ಟೋನ್ ಇರುವಂತಹ ಕಾರ್ಡ್ ರೀಡಿಂಗ್ ಏನಾಗಿದೆ ನೋಡೋಣ. ನಿಮ್ಮ ಸುತ್ತ ಎಂತಹ ಜನಗಳಿದ್ದಾರೆ, ಯಾವ ವಿಚಾರದಲ್ಲಿ ನೀವು ಎಚ್ಚರಿಕೆಯಿಂದ ಇರಬೇಕು ಅನ್ನೋದು ಇವತ್ತಿನ ರೀಡಿಂಗಲ್ಲಿ ನೋಡೋಣ. ನಿಮ್ಮ ಸುತ್ತ ಎಂತಹ ಜನಗಳಿದ್ದಾರೆ, ಇಂಥ ವ್ಯಕ್ತಿಗಳಿಂದ ಏನಾದರೂ ಪ್ರಾಬ್ಲಮ್ ಆಗ್ತಾ ಇದೆಯಾ ನಿಮ್ಮ ಜೀವನದಲ್ಲಿ ಅನ್ನೋದು ಇವತ್ತಿನ ರೀಡಿಂಗ್. 2 ಆಫ್ ಕಪ್ಸ್ ಇದೆ. ಓಕೆ, ಇಲ್ಲಿ ತುಂಬ ಚೆನ್ನಾಗಿದೆ. ನಿಮ್ಮ ಸುತ್ತ ಆ್ಯಕ್ಚುಲಾಗಿ ಇಲ್ಲಿ ನಿಮ್ಮ ಜೊತೆ ಮಾತುಕತೆಗಳನ್ನು ಮಾಡಬೇಕು, ಈ ರೀತಿ ಇರುವಂತಹ ಜನಗಳೇ ಇರೋದು. ಭಗವಂತನ ಕೃಪೆಯಿಂದ ಯಾವುದೇ ರೀತಿ ನಿಮ್ಮ ಜೊತೆಗೆ ಏನೇ ಮಾತಾಡಿದ್ರೂ ಕೂಡ ಆಗಿರ್ಬೋದು, ಏನೇ ಆಗಿದ್ರೂ ಕೂಡ ಆಗಿರ್ಬೋದು, ಬಟ್ ಆದರೆ ನಿಮಗೆ ನೆಗೆಟಿವ್ ಮಾಡಬೇಕು ಅನ್ನುವಂತಹ ಮನಸ್ಥಿತಿ ಯಾವುದೇ ಇಲ್ಲ. ಏಕೆಂದರೆ ನಿಮಗೆ ಒಂದಷ್ಟು ನಿಮ್ಮ ಆರ ಏನಿದೆಯಲ್ಲ ಒಂದು ಒಳ್ಳೆಯ ಎನರ್ಜಿಯಿಂದ ಪ್ರೊಟೆಕ್ಟ್ ಮಾಡಿದೆ. ಒಳ್ಳೆಯ ಎನರ್ಜಿ, ದೇವಸ್ಥಾನಕ್ಕೆ ಹೋಗ್ತಿರೋ ಅಥವಾ ಮೆಡಿಟೇಷನ್ ಮಾಡ್ತಿರೋ ಅಥವಾ ನೀವು ಕೂಡ ಒಳ್ಳೆಯ ಮಾತುಗಳನ್ನೇ ಆಡ್ತಿರೋ, ಅವ್ರಿಗೂ ಕೂಡ ಅವರ ನೋವಲ್ಲಿ ಭಾಗಿಯಾಗ್ತಿರೋ ಏನೋ ಗೊತ್ತಿಲ್ಲ. ಬಟ್ ಆದರೆ ಆ ವ್ಯಕ್ತಿಗಳು ಕೂಡ ನಿಮಗೆ ನೀವು ಯಾವ ರೀತಿ ಇರ್ತೀರೋ ಅದೇ ರೀತಿ ಆ ವ್ಯಕ್ತಿಗಳು ಇದ್ದಾರೆ. ನೀವು ನಗುವಿಂದ ಮಾತಾಡಿಸಿದ್ರೆ ಅವರು ನಗುವಿಂದ ಮಾತಾಡಿಸ್ತಾರೆ, ನೀವು ಕೋಪದಿಂದ ಮಾತಾಡಿಸಿದ್ರೆ ಅವರು ಕೋಪದಿಂದ ಮಾತಾಡ್ತಾರೆ, ನೀವು ಮುಖ ಗಂಟು ಹಾಕ್ಕೊಂಡಿದ್ರೆ ಅವ್ರು ನಮ್ಗೆ ಯಾಕಪ್ಪ ಇವರು ಸವಾಸ ಅಂದ್ಕೊಂಡು ದೂರ ಹೋಗ್ತಾರೆ. ಭಗವಂತನ ಕೃಪೆಯಿಂದ ನಿಮ್ಗೆ ಯಾರು ನೆಗೆಟಿವ್ ಮಾಡ್ತಾ ಇಲ್ಲ ಅಂತಲೇ ಹೇಳ್ಬೋದು. ಇಲ್ಲಿ ಕಿಂಗ್ ಆಫ್ ಕಪ್ಸ್ ಬಂದಿದೆ. ಏನೇ ಆಗಿದ್ರೂ ಕೂಡ ಒಂದಷ್ಟು ಅಂಥ ಆ ವ್ಯಕ್ತಿಗಳು ಏನಿದಾರಲ್ಲ, ನಿಮ್ಮ ಸುತ್ತ ಇರುವಂತಹ ವ್ಯಕ್ತಿಗಳು ಏನಿದಾರಲ್ಲ, ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಬೇಕು, ನಿಮಗೆ ಕೆಲವೊಂದಷ್ಟು ವಿಚಾರಗಳನ್ನು ಹೇಳಬೇಕು. ಈ ರೀತಿಯಾಗಿ ಆ ವ್ಯಕ್ತಿಗಳು ಒಂದಷ್ಟು ಎಮೋಷನ್ಸ್ ನಿಮ್ಮ ಜೊತೆಗೆ, ಈ ಹೊರಗಿನವರು ಇರ್ಬೋದು ಅಥವಾ ಒಳಗಿನವ್ರು ಮನೆಯವರು ಇರ್ಬೋದು, ಮನೆಯವ್ರಿಗಿಂತನೂ ಹೊರಗಿನವ್ರು ಏನು ನಿಮ್ಮ ಸುತ್ತ ಇದ್ದಾರಲ್ಲ, ಒಂದಷ್ಟು ಒಂದು ರೀತಿ ಫ್ಯಾಮಿಲಿ ಪರ್ಸನ್ ರೀತಿನೇ ನೋಡ್ಕೊಳ್ತಾರೆ ಅಥವಾ ನಿಮ್ಮ ಬಗ್ಗೆನೂ ಕೇರ್ ಮಾಡುವಂಥದ್ದು. ಈ ರೀತಿ ನಿಮ್ಮ ಸುತ್ತ ಇರುವಂತಹ ಜನಗಳಿದ್ದಾರೆ. ಇಲ್ಲಿ ದಿ ಹರ್ಮಿಟ್ ಕಾರ್ಡ್ ಬಂದಿರೋದ್ರಿಂದ ಕೆಲವೊಂದು ಸಲ ಕೆಲವೊಂದು ಬಾರಿ ನಿಮಗೆ ಅನಿಸುತ್ತೆ ಇವರಿಂದ ಏನಾದರೂ ಪ್ರಾಬ್ಲಮ್ ಆಗ್ಬೋದಾ, ಅಥವಾ ನಿಮ್ಗೆ ನೀವೇ ಬ್ಲ್ಯಾಂಕ್ ಆಗುವಂಥದ್ದು, ಅಥವಾ ನಾನು ಒಂಟಿ ಇದ್ದೀನಿ ಅಂತ ನೀವು ಅಂದ್ಕೊಳ್ಳುವಂಥದ್ದು, ಈ ರೀತಿ ಎಲ್ಲ ಇದೆ. ಬಟ್ ಏಸ್ ಆಫ್ ಕಪ್ಸ್ ಬಂದಿರೋದ್ರಿಂದ ಅದು ಬಹಳಷ್ಟು ದಿನ ನಿಲ್ಲೋದಿಲ್ಲ. ಕಿರಿಕಿರಿಗಳಾಗತ್ತೆ, ನಿಮ್ಮ ಮನಸ್ಸುಗಳಿಗೆ ನೋವಾಗುತ್ತೆ ಅಥವಾ ಯಾವುದೋ, ಅದು ಎಲ್ಲ ಮೈನರ್ ಪ್ರಾಬ್ಲಮ್, ಮೈನರ್ ಇಶ್ಯೂಸ್ಗಳು. ಬಟ್ ಅದೇನು ಜಾಸ್ತಿ ದಿವಸ ಇರೋದಿಲ್ಲ, ಮತ್ತೆ ಸರಿ ಹೋಗುವಂಥದ್ದು, ಹೊಸ ರೀತಿ ಬದಲಾಗುವಂಥದ್ದು. ಏನಾದರೂ ಜಗಳಗಳಾಗಿ ಕಿರಿಕಿರಿಗಳಾಗಿ ನಿಮ್ಮ ಸುತ್ತ ಇರುವಂತಹ ಜನಗಳು ದೂರ ಹೋಗಿದರೆ ಮತ್ತೆ
ಒಂದಷ್ಟು ನೀವೇ ಅವರಿಂದ ಸೈಲೆಂಟ್ ಆಗಿದ್ದರೆ ಅಥವಾ ಅವರೇನಾದ್ರು ನಿಮ್ಮ ಮನಸ್ಸಿಗೆ ನೋವು ಮಾಡಿ ನೀವು ಅವರಿಂದ ದೂರ ಆಗಿದ್ದರೆ ಒಂದಷ್ಟು ಬ್ರೇಕ್ ತಗೊಳ್ಳಿ. ನೀವು ಅವ್ರ ಕಣ್ಣಿಗೆ ಕಾಣಿಸ್ಕೊಳ್ದೇ ಇರೋದು ಉತ್ತಮ, ಅಥವಾ ಅವ್ರನ್ನ ಮೇಲ್ಬಿದ್ದು ಮಾತಾಡಿಸ್ದೇ ಇರೋದು ಅತಿ ಉತ್ತಮ ಅಂತ ಹೇಳ್ಬೋದು. ಓವರಾಲ್ ಕಾರ್ಡಲ್ಲಿ ನಾನು ನೋಡೋದಾದರೆ ಏನು ಅನಿಸ್ತಾ ಇದೆ ಅಂತ ಹೇಳಿದ್ರೆ, ದಿ ವರ್ಲ್ಡ್ ಕಾರ್ಡ್ ಬಂದಿರೋದನ್ನ ನಿಮಗೆ ಬಹಳಷ್ಟು ಚೆನ್ನಾಗಿ ಗೊತ್ತಿದೆ. ಯಾವ ವ್ಯಕ್ತಿ ಸರಿ, ಯಾವ ವ್ಯಕ್ತಿ ತಪ್ಪು, ಅಥವಾ ನಮ್ಮ ಲೈಫಲ್ಲಿ ಯಾರನ್ನ ಎಕ್ಸೆಪ್ಟ್ ಮಾಡಬೇಕು, ಯಾರನ್ನ ಎಕ್ಸೆಪ್ಟ್ ಮಾಡಬಾರ್ದು ಹಂಗಂತ ನಿಮ್ಮ ಲೈಫಲ್ಲಿ ಏನೂ ನಿಮ್ಮ ಬಗ್ಗೆ ಕೆಟ್ಟದನ್ನು ಬಯಸದೇ ಇರುವಂತಹ ಜನಗಳೇ ಇದ್ದಾರೆ ಅಂತ ನಾನು ಹೇಳೋದಕ್ಕೆ ಹೋಗಲ್ಲ. ಬಟ್ ಆದರೆ ನಿಮಗೆ ಇವ್ರ ಬಗ್ಗೆ ಎಲ್ಲ ತುಂಬ ಚೆನ್ನಾಗಿ ಅರ್ಥ ಆಗಿದೆ. ಯಾರನ್ನು ನಾನು ಯಾರನ್ನು ನಾನು ನನ್ನ ಲೈಫಲ್ಲಿ ಇಡಬೇಕು, ಅಥವಾ ಯಾರಿಗೆ ನನ್ನ ಪರ್ಸ್ನಲ್ ವಿಚಾರಗಳನ್ನು ಹೇಳ್ಕೊಳ್ಬೇಕು, ಯಾರಿಗೆ ನನ್ನ ಮನೆಗೆ ಎಂಟರ್ಟೈನ್ ಮಾಡಬೇಕು, ಯಾರನ್ನು ನನ್ನ ಮನೆಗೆ ಕರ್ಕೊಳ್ಬಾರ್ದು, ಇದು ಎಲ್ಲದರ ವಿಚಾರವಾಗಿ ನೀವು ಹಿಂದೆ ಏನೇನೆಲ್ಲ ಪಾಠಗಳನ್ನು ಜನಗಳಿಂದ ಕಲ್ತಿದ್ದೀರಿ. ಕೆಲವೊಂದಷ್ಟು ಬೆರಳೆಣಿಕೆಯಷ್ಟು ಫ್ರೆಂಡ್ಸ್ಗಳನ್ನು ಮಾತ್ರ ಇಟ್ಟಿದ್ದೀರಿ. ಅಂಥ ವ್ಯಕ್ತಿಗಳು ನಿಮಗೆ ಒಳ್ಳೆಯದನ್ನೇ ಬಯಸ್ತಾ ಇದ್ದಾರೆ, ಅಥವಾ ಅವ್ರಿಗೂ ಕೂಡ ನೀವು ಯಾವ ರೀತಿ ಇರ್ತೀರಿ ಅದೇ ರೀತಿ ಆ ವ್ಯಕ್ತಿಗಳು ಇರ್ತಾರೆ. ದಿ ಎಂಪರರ್ ಕಾರ್ಡ್ ಬಂದಿರೋದ್ರಿಂದ ಒಂದಷ್ಟು ನೀವೆಂಥ ವ್ಯಕ್ತಿಗಳು ಅಂತ ಹೇಳಿದ್ರೆ, ಯಾರಾದರೂ ಬೇಡ ಅಂತ ಹೇಳಿದ್ರೆ ದೂರ ಇಟ್ಬಿಡ್ತೀರಿ. ಸ್ಟ್ರಾಂಗಾಗಿ ಡಿಸಿಷನ್ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ನೀವು ಮತ್ತೆ ಅಂಥ ವ್ಯಕ್ತಿಗಳಿಗೆ ಎಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ನಿಮ್ಮ ಲೈಫಿಗೆ ಬೇಡ ಅಂತ ಡಿಸೈಡ್ ಮಾಡಿದ್ರೆ ಅವ್ರನ್ನ ದೂರನೇ ಇಡ್ತೀರಿ ಅಂತ ಹೇಳಬಹುದು. ಸೊ ಹಾಗಾಗಿ ನಿಮಗೆ ಇಂಥ ವ್ಯಕ್ತಿಗಳಿಂದ ಕೆಲವೊಂದು ವ್ಯಕ್ತಿಗಳಿಂದ ಈ ಪಾಸ್ಟಲ್ಲಿ ಏನು ಪ್ರಾಬ್ಲಮ್ ಆಗಿತ್ತಲ್ಲ, ಮುಂದೆ ಪ್ರಾಬ್ಲಮ್ ಕೊಡೋದಕ್ಕೆ ಬರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಅವ್ರಿಗೆ ಗೊತ್ತಿದೆ ನೀವು ಬಹಳಷ್ಟು ಸ್ಟ್ರೆಂತ್ ಲೇಡಿ ಆಗಿರ್ಬೋದು, ಮೆನ್ ಆಗಿರ್ಬೋದು, ನಿಮ್ಮ ಕೈಯಿಂದ ಬಚಾವ್ ಆಗೋದಿಲ್ಲ ಅಂಥೇಳಿ. ಏಕೆಂದರೆ ನೀವು ಅದೇ ರೀತಿ ಸ್ಟ್ರಾಂಗಾಗಿ ಹಿರಿತವಾಗಿ ಮಾತಾಡ್ಬಿಡ್ತೀರಿ. ಸೊ ನಿಮ್ಮ ತಂಟೆಗೆ ಬರೋದಕ್ಕಿಂತ ನಾನು ಉತ್ತಮವಾಗಿ ದೂರ ಇರೋದೇ ಉತ್ತಮ ಅನ್ನುವ ರೀತಿಯಲ್ಲಿ ಕೆಲವೊಂದು ವ್ಯಕ್ತಿಗಳು ದೂರ ಹೋಗ್ತಾರೆ. ಏಕೆಂದರೆ ನೀವು ಬೇರೆಯವರಿಗೆ, ಅಂಥ ವ್ಯಕ್ತಿಗಳಿಗೆ ತುಂಬ ಸ್ಟ್ರಾಂಗಾಗಿ ಕಾಣಿಸ್ತಾ ಇರ್ತೀರಿ. ಏನೇ ನಿಮಗೆ ಕೆಟ್ಟದನ್ನು ಮಾಡಬೇಕು ಅಂದರೂ ಕೂಡ, ಕೆಟ್ಟದನ್ನು ಬಯಸಬೇಕು ಅಂತ ಹೇಳಿದ್ರು ಕೂಡ ಅವ್ರಿಗೆ ಗೊತ್ತಿದೆ, ಇವ್ರಿಗೆ ಹೆಂಗಿದ್ರೂ ನಮ್ಮ ಬಗ್ಗೆ ಗೊತ್ತಾಗತ್ತೆ, ಅಥವಾ ಇವರು ನನ್ನನ್ನು ಬಿಡೋದಿಲ್ಲ, ಅಥವಾ ಇವ್ರ ಬಗ್ಗೆ ಗಾಸಿಪ್ ಮಾಡೋಕ್ಕೆ ಹೋದರೆ ಇವ್ರಿಗೆ ಬೇಗ ತಿಳಿಯುತ್ತೆ, ಅದಕ್ಕಿಂತ ನಾವು ದೂರ ಇರೋದೇ ಉತ್ತಮ ಅಂತ ಹೇಳಿ ಕೆಲವೊಂದಷ್ಟು ಜನಗಳು ಮಾತ್ರ ನಿಮ್ಮ ಲೈಫಲ್ಲಿದ್ದಾರೆ. ಒಳ್ಳೆಯದನ್ನು ಬಯಸುವಂಥವ್ರು ಕೆಲವೊಂದಷ್ಟು ಜನ ಇದ್ದಾರೆ. ಸೊ ಅವರಿಂದ ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಆಗುತ್ತಾ ಅಂತ ಹೇಳಿ ನೋಡೋಕೆ ಹೋದರೆ ಏನಿಲ್ಲ. ಬಟ್ ಆದರೆ ನೀವು ಯಾವ ರೀತಿ ಇರ್ತೀರಿ ಅದೇ ರೀತಿಯೇ ಆ ವ್ಯಕ್ತಿಗಳು ಕೂಡ ಇರೋದು. ಸೊ ನೀವು ನಗುಮುಖದಿಂದ ಇರಿ, ಅವರು ಕೂಡ ಒಳ್ಳೆಯ ರೀತಿಯಲ್ಲಿ ಇರ್ತಾರೆ ಅಂತ ಹೇಳಿ ಬರ್ತಾ ಇದೆ. ಇಲ್ಲಿ ಟ್ರುತ್ ಅಂತ ಹೇಳಿ ಬರ್ತಾ ಇದೆ, ಶೇಕರ್ ಅಂದರೆ ಟ್ರುತ್ ಅಂತ ಹೇಳಿ ಬರ್ತಾ ಇದೆ. ಅಂದರೆ ಬಹಳಷ್ಟು ದಿನ ನಿಮ್ಮಿಂದ ಯಾವುದಾದ್ರೂ ಸತ್ಯಗಳನ್ನು ಮುಚ್ಚಿಟ್ಟಿದ್ರೆ, ಅಥವಾ ನಿಮ್ಮ ಮುಂದೆ ಏನಾದರೂ ಸುಳ್ಳುಗಳನ್ನು ಹೇಳಿದರೆ ಭಾಳಷ್ಟು ಬೇಗ ಅದು ತಿಳಿಯುತ್ತೆ. ನಿಮ್ಮ ಸುತ್ತ ಇರುವಂತಹ ಜನಗಳು ನಿಮ್ಮನ್ನು ಮುಚ್ಚಿಟ್ಟು ಏನಾದರೂ ಒಂದು ವ್ಯವಹಾರ ಮಾಡೋದಕ್ಕೆ ಹೋಗೋದಾಗಿರ್ಬೋದು, ಅಥವಾ ನಿಮ್ಗೆ ಗೊತ್ತಿರೋ ಬೆಸ್ಟ್ ಫ್ರೆಂಡೋ, ನಿಮ್ಮ ತುಂಬ ಆತ್ಮೀಯ ಆದಂತಹ ಅಕ್ಕಪಕ್ಕದವರು, ನೈಬರ್ಸ್ಗಳು, ಕೊಲೀಗ್ಸೋ, ಇನ್ನೊಂದು ಮತ್ತೊಂದು ಏನೇ ಆಗಿರಲಿ, ಬಹಳಷ್ಟು ಏನಾದರೂ ಸುಳ್ಳು ಹೇಳಿ ಯಾವುದೋ ಒಂದು ಏನಾದ್ರು ಮಾಡೋಕ್ಕೆ ಹೋದ್ರೂ ಕೂಡ ಅದು ಬಹಳಷ್ಟು ದಿನ ಮುಚ್ಚಿಡೋದಕ್ಕಾಗೋದಿಲ್ಲ. ನಿಮ್ಮ ಮುಂದೆ ಬೇಗನೆ ತಿಳಿಯುತ್ತೆ ಅನ್ನೋದು ಗೊತ್ತಾಗತ್ತೆ, ಬೇಗನೆ ಸಿಕ್ಕಾಕೊಳ್ತಾರೆ ನಿಮ್ಮ ಕೈಯಲ್ಲಿ ಅನ್ನುವ ರೀತಿಯಲ್ಲಿ ಈ ಕಾರ್ಡ್ ತೋರಿಸ್ತಾ ಇದೆ. ಸೊ ಇದು ಇವತ್ತಿನ ರೀಡಿಂಗ್ ಆಗಿತ್ತು. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸ್ನಲ್ ಟಾರೋಡಿಂಗ್ ಸೆಷನ್ ಬೇಕು, ಹಾಗೆ ಕ್ರಿಸ್ಟಲ್ನ ಬುಕ್ ಮಾಡ್ಕೊಳ್ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ತೋರಿಸಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತೊಗೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ.